ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಇರ್ತಾ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. ಪ್ರೇಮಿಗಳ ದಿನ ಆಚರಿಸ್ಕೊಂತ ನಿಫ್ಟಿ ಅಂತ ಕೇಳಿದ್ದೀನಿ ನಿಮಗೆ ಇವತ್ತು. ಯಾಕೆಂದರೆ ಸತತವಾಗಿ ಈಗ ನೋಡಿ ವ್ಯಾಲೆಂಟೈನ್ಸ್ ಡೇ ಇದೆಲ್ಲ ಸೆಲೆಬ್ರೇಟ್ ಮಾಡೋರು ಒಂದು ವಾರದಿಂದ ಒಂದೊಂದು ದಿನ ಏನೋ ಚಾಕ್ಲೇಟ್ ಡೇ, ಟೆಡ್ಡಿ ಡೇ ಈ ಥರ ಎಲ್ಲ ಮಾಡ್ಕೊಂಬರ್ತಾ ಇರ್ತಾರೆ. ಹಾಗೆ ಮಾರ್ಕೆಟು 8 ದಿನದಿಂದ ದಿನಾ ರೆಡ್ಡಲ್ಲೇ ಕ್ಲೋಸಿಂಗ್ ಮಾಡ್ತಾ ಬಂತು. ಹಾಗೆ ಅನ್ನಿಸ್ತು ಅಷ್ಟೇ. ಸೊ ಅದಲ್ಲದೆ ಇವತ್ತು ಪುಲ್ವಾಮಾದಲ್ಲಿ 40 ಸೈನಿಕರು ಏನು ಹುತಾತ್ಮರಾಗಿದ್ದರು, ಅದು 6 ವರ್ಷ ಆಯ್ತಲ್ವ ಇವತ್ತಿಗೆ. ಹಾಗಾಗಿ ಪ್ರೇಮವನ್ನು ಸ್ವಲ್ಪ ವಿಸ್ತಾರ ಮಾಡ್ಕೊಳ್ಳೋಣ. ನಾವು ನಮ್ಮ ಫ್ಯಾಮಿಲಿ, ನಮ್ಮ ಸುತ್ತಮುತ್ತ ನಮ್ಮ ಫ್ರೆಂಡ್ಸು, ಅದನ್ನೆಲ್ಲ ನಾವು ಪ್ರೀತಿಸಬೇಕು. ನಾವು ಮಾಡೋ ಕೆಲಸನೂ ನಾವು ಪ್ರೀತಿಸಬೇಕು. ಜೊತೆಗೆ ದೇಶ ಪ್ರೇಮನೂ ಕೂಡ ತುಂಬ ಇಂಪಾರ್ಟೆಂಟು. ಹಾಗಾಗಿ ಆ ಸೈನಿಕರು ನಮಗೋಸ್ಕರ ಒಂದು ಬಲಿದಾನವನ್ನು ಕೊಟ್ಟಂಥ ದಿನ ಈ 6 ವರ್ಷದ ಹಿಂದೆ, ಅವರನ್ನು ನಾವು ಸ್ಮರಿಸ್ಕೋಬೇಕಾಗುತ್ತೆ ಇವತ್ತು. ಸೊ ಇದಷ್ಟಲ್ಲದೆ ನೋಡ್ತಾ ಬರೋದಾದರೆ ಮಾರ್ಕೆಟಲ್ಲಿ ನೀವು ನೋಡಿದ್ದೀರಾ TCS, ಇನ್ಫೋಸಿಸ್, HCL ಟೆಕ್ಕು ಇದೆಲ್ಲ ಸ್ವಲ್ಪ ಗ್ರೀನಲ್ಲಿ ಕಾಣಿಸ್ತಾ ಇದೆ. ಅಂದರೆ IT ಸೆಕ್ಟರು, ಅದು ಹೊರತುಪಡಿಸಿದ್ರೆ FMCG ಸೆಕ್ಟರು ಎಲ್ಲದರಲ್ಲೂ ಇವತ್ತು ದೊಡ್ಡದಾಗಿ ಸೆಲ್ಲಿಂಗ್ ಬರ್ತಾ ಹೋಯಿತು ನಿಫ್ಟಿ 500 ಸ್ಟಾಕ್ಸಲ್ಲಿ. ಆಯಿತು, ಪ್ರೈಮ್ ಮಿನಿಸ್ಟರ್ ಹೋಗಿದ್ರು, ಅಲ್ಲಿ ಭೇಟಿ ಇದೆ. ನೆನ್ನೆ ನೋಡಿ, ಸುಮ್ಮನೆ ಹಿಂಗೆ ಹೇಳ್ಬಾರ್ದು, ಒಂದ್ಸಲ ಈ ಕ್ರಿಕೆಟಲ್ಲಿ ಕಾಮೆಂಟೇಟರ್ಸ್ ಕರ್ಸ್ ಅಂತ ಕರೀತಾರೆ. ನಾನು ನೆನ್ನೆ ಏನು ಹೇಳಿದೆ, ಎಲ್ಲ ಕಡೆ ಶಾಂತಿ ಸಂಧಾನ ಅಂತ ಮಾತಾಡ್ತಾ ಇದ್ದಾರೆ. ಈಗ ರಷ್ಯಾ ಜೊತೆ ಮಾತಾಡಿದ್ದೀನಿ ಅಂತ ಹೇಳಿದ್ರು, ಹಿಂಗಂದ್ರು. ಬಟ್ ಯಾರೋ ಒಂಚೂರು ಆಚೆ ಈಚೆ ಆಯಿತು ಅಂದರೆ ಮಾರ್ಕೆಟ್ ಏನು ಬೇಕಾದ್ರೂ ಆಗ್ಬೋದು ಅಂತ. ಬಟ್ ನೋಡಿ, ಈ ಸೆಲ್ಲಿಂಗ್ ಅನ್ನೋದು ಬರೀ ಏನೋ ಒಂದು ಟೆಕ್ನಿಕಲ್ ಇಂಡಿಕೇಟರ್ ನೋಡಿಕೊಂಡು ಓಕೆ ಒಂದು 200 ಇಷ್ಟೇ ಅಲ್ಲ, ಒಂಥರ ಮೈಂಡ್ ಸೆಟ್ ಮಾಡಿಕೊಂಡು ಸೆಲ್ ಮಾಡೋ ಥರ ಬರ್ತಾ ಇದೆ. ನೆನ್ನೆ ಒಬ್ರು ಕೇಳಿದರೆ FIAಗಳು ಸೆಲ್ ಮಾಡ್ತಾನೆ ಇದ್ದಾರೆ ಅಂತ ಹೇಳಿದ್ರಲ್ಲ ಸರ್, ಇನ್ನು ಎಷ್ಟಿದೆ ಅಂತ. ನೋಡಿ, ಅವ್ರದ್ದು ಆಲ್ಮೋಸ್ಟ್ $1 ಟ್ರಿಲಿಯನ್ ಅಷ್ಟು ದುಡ್ಡಿತ್ತಿಲ್ಲಿ. ಇದ್ರ ಬಗ್ಗೆ ನಾನು FIA ಮಾಹಿತಿ ಸರಿಯಾಗಿ ತಿಳಿಯೋಣ ಅಂತ ಒಂದು ವಿಡಿಯೋ ಮಾಡಿದ್ದೆ. ಆ ಮಾಹಿತಿ ಸರಿಯಾಗಿ ತಿಳಿಯೋಣ ಅನ್ನೋ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಎವ್ರಿ 15 ಡೇಸ್ ಡೇಟಾ ಬರುತ್ತಲ್ಲ, FIAಗಳು ಎಷ್ಟು ಕೊಟ್ಟಿದ್ದಾರೆ, ಎಷ್ಟಿದೆ ಟೋಟಲ್ ಹೋಲ್ಡಿಂಗ್ಸು ಅಂತ ನೀವು ನೋಡ್ತಾ ಹೋಗ್ಬೋದು. ಈಗ ಸ್ವಲ್ಪ DIAಗಳು ಕ್ರಾಸ್ ಓವರ್ ಆಗಿತ್ತು. ಆ ಡೇಟಾ ಬಂದಾಗ FIAಗಳಿಗಿಂತ ಹೋಲ್ಡಿಂಗ್ಸು ಜಾಸ್ತಿ ಓವರಾಲು ಇಂಡಿಯನ್ ಕಂಪ್ನಿಗಳಲ್ಲಿ DIA ಅವರೇ ಕ್ರಾಸ್ ಓವರ್ ಆಗಿದೆ ಅಂತ ಬಂದಿತ್ತು. ಬಟ್ DIA ಅವ್ರ ಹತ್ರ ಎಷ್ಟಿದೆಯೋ ಆಲ್ಮೋಸ್ಟ್ ಅಷ್ಟೇ ದುಡ್ಡು ಇನ್ನೂ ಕೂಡ FIAಸ್ಗಳದ್ದು ಈ ವರ್ಷ ಇಷ್ಟು ಸೆಲ್ ಮಾಡಿದ್ರು ಕೂಡ ಇನ್ನೂ $1 ಬಿಲಿಯನ್ ಗಟ್ಟಲೆ ದುಡ್ಡು ಇರುತ್ತೆ. ಮತ್ತು FIAಗಳು ಆಚೆ ಹೋಗ್ತಾ ಇದ್ದಾರೆ ಅಂದರೆ ಎಲ್ಲ ಕಂಪ್ಲೀಟ್ ಬೇಡ ಸಾವಾಸ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಹಂಗೂ ಅನ್ಕೋಬೇಡಿ. ಪ್ರತಿದಿನ ಬೈಯಿಂಗೂ ಮಾಡ್ತಾ ಇರ್ತಾರೆ ಒಂದಿಷ್ಟು ಜನ FIAಗಳು ಸೆಲ್ಲು ಮಾಡ್ತಾ ಇರ್ತಾರೆ. ಸೇಮ್ ವಿತ್ DIAಸ್ಗಳು ಕೂಡ ಒಂದಿಷ್ಟು ಜನ ಬೈಯೂ ಮಾಡ್ತಾ ಇರ್ತಾರೆ, ಒಂದಿಷ್ಟು ಜನ ಸೆಲ್ಲು ಮಾಡ್ತಾ ಇರ್ತಾರೆ. ಆದರೆ ನೆಟ್ ಬೈಯಿಂಗ್ ಅಂದರೆ ಒಟ್ಟಾರೆಯಾಗಿ ಸಮಗ್ರವಾಗಿ ಅವತ್ತು ಜಾಸ್ತಿ ಬೈ ಮಾಡಿದಾರ, ಜಾಸ್ತಿ ಸೆಲ್ ಮಾಡಿದಾರ ಅನ್ನೋದ್ರ ಮೇಲೆ ಆ ಡೇಟಾ ಬರ್ತಾ ಇರುತ್ತೆ. ಹಾಗಂತ ಮಾತ್ರಕ್ಕೆ ಬರೀ ಎಲ್ಲರೂ ಸೆಲ್ಲೇ ಮಾಡ್ತಾ ಇದ್ದಾರೆ. ನೆಟ್ ಫಿಗರ್ ಇವತ್ತೊಂದು ಯಾರು 2,000 ಕೋಟಿ ಅಥವಾ 3,000 ಕೋಟಿ FIAಗಳು ಸೆಲ್ ಮಾಡಿದ್ದಾರೆ ಅಂತ ಬಂದಿದೆ ಅಂದರೆ ಏನು ಎಲ್ಲ ಬರೀ ಸೆಲ್ಲೇ ಮಾಡಿರಲ್ಲ, ಒಂದಿಷ್ಟು ಕಡೆ ಬೈಯೂ ಮಾಡಿರ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು ನಾವು, ಸೆಕ್ಟರ್ ರೊಟೇಷನ್ ಎಲ್ಲ ಆಗ್ತಾ ಇದೆ. ಯಾವುದೋ ಒಂದು ಸೆಕ್ಟರಿಂದ ಸೆಲ್ ಮಾಡಿ ಅದನ್ನ ಇನ್ನೊಂದು ಕಡೆ ಸೇಫ್ ಸೆಕ್ಟರ್ಗೆ ಅವ್ರು ಬೈ ಮಾಡ್ತಾ ಇರ್ತಾರೆ, ರೊಟೇಟ್ ಮಾಡ್ತಾ ಇರ್ತಾರೆ. ಅಫ್ಕೋರ್ಸ್ ಅಷ್ಟೊಂದು ರೊಟೇಟ್ ಮಾಡೋದಲ್ಲೇ ಇರ್ಬೋದು, ಒಂದು ಸಣ್ಣ ಪ್ರಮಾಣದಲ್ಲೂ ರೊಟೇಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಕಂಪ್ಲೀಟಾಗಿ ಯಾರು ಆಚೆ ತೊಗೊಂಡು ಹೋಗಿರೋದಿಲ್ಲ, ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡಿರ್ಬೋದು ಹೋಲ್ಡಿಂಗ್ಸ್ನ. ಬಟ್ ಇನ್ವೆಸ್ಟ್ ಮಾಡೋದನ್ನ ಸೆಕ್ಟರ್ ರೊಟೇಷನ್ನ ಮಾಡ್ತಾನೆ ಇರ್ತಾರೆ. ಅದು ಆ ವಿಡಿಯೋದೇ ವಿಸ್ತಾರವಾಗಿ ಹೇಳಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ನೀವು ನೋಡ್ತಾ ಹೋಗ್ಬೋದು. ಪೀಟರ್ ಲಿಂಚ್ ಅವ್ರದ್ದು ಒಂದು ಅವ್ರು ಹೇಳಿರೋಂಥ ಮಾತು ಎಲ್ಲ ಕಡೆ ಓಡಾಡ್ತಾ ಇತ್ತು. ಬ್ರೈನ್ ಪವರ್, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡೋದು ಇದು ಸುಮಾರು ಜನಕ್ಕೆ ಇರುತ್ತೆ. ಆದರೆ ಅದನ್ನು ಅರಗಿಸ್ಕೊಳ್ಳೋಂಥ ಶಕ್ತಿ ಆ ಒಂದು ಅಷ್ಟೇ, ಎವ್ರಿ ಒನ್ ವಿಲ್ ನಾಟ್ ಹ್ಯಾವ್ ದಟ್ ಸ್ಟೊಮಕ್ ಅಂತ ಹೇಳ್ತಾರೆ ಅವರು. ಅಂದರೆ ಈ ಥರ ಬೀಳ್ತಾ ಇದ್ದಾಗ ಈಗ 20% ಬಿದ್ದೋಗಿದೆ, 25% ಬಿದ್ದೋಗಿದೆ, ಏನು ಮಾಡಲಿ ಅಂತ ತುಂಬ ಒಂದು ಪ್ಯಾನಿಕ್ ಆಗಿ ಹೋಗುವಂಥ ಸಿಚುವೇಶನ್ ಏನೂ ಇಲ್ಲ. ಈಗ ನೀವೇ ಹೇಳಿ, 10% ಪ್ರಾಫಿಟಲ್ಲಿದ್ದಾಗ ನೀವು ಸೆಲ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಯಾಕೆ ಅಂತಂದರೆ ನಾನು ಲಾಂಗ್ ಟರ್ಮಲ್ಲಿ ಬಂದಿದ್ದೀನಿ, ಇನ್ನೂ ಮೇಲೆ ಹೋಗುತ್ತೆ ಅಂತ ಗೊತ್ತು. ಬಟ್ ಇವಾಗ ನೆಗೆಟಿವ್, ಅದು -20-25% ಆದಾಗ ಆಗ ಅದನ್ನು ಸೆಲ್ ಮಾಡ್ತೀನಿ ಅಂತ ನೀವು ಹೋಗುವಂಥದ್ದು ಆ ರೀತಿ ಅಲ್ಲ. ನೋಡಿ, ಆ ರೀತಿಯಾಗಿ ಫಸ್ಟ್ ಆಫ್ ಆಲ್ ಬರಲೇಬಾರ್ದು ಮೈಂಡ್ ಸೆಟ್ಟಲ್ಲಿ. ಅಂದರೆ ಈಗ ನಾನು ಹಾಕಿದ್ದೀನಿ, ಕ್ವಿಕ್ಕಾಗಿದ್ದು ನಾನು ಹಾಕಿರೋ ಡಬಲ್ ಆಗಿಬಿಡಬೇಕು, ಅದು ಹಾಕಿರೋದು 40% ರಿಟರ್ನ್ ಕೊಟ್ಬಿಡಬೇಕು, ಈ ರೀತಿ ಮೈಂಡ್ ಸೆಟ್ಟು ವರ್ಕ್ ಆಗೋದಿಲ್ಲ. ಕೋವಿಡ್ ನಂತರ ಎಸ್ಪೆಷಲಿ ಯಾರ್ಯಾರು ಬಂದಿದ್ದೀರಾ ಮಾರ್ಕೆಟ್ನಲ್ಲಿ, ಈ ಥರ ಒಂದು ಕರೆಕ್ಷನ್ ಫೇಸ್ ಅನ್ನೋದು ನೋಡಿಲ್ಲ. ಏನೇ ಬಂದ್ರೂ ಬೈ ಆನ್ ಡಿಪ್ ಆಗ್ತಾಯಿತ್ತು, ಮತ್ತೆ ಮೇಲ್ಗಡೆನೇ ಹೋಗ್ತಾಯಿತ್ತು. ಕನ್ಸಿಸ್ಟೆಂಟ್ ಆಗಿ ಒಂದು 4 ತಿಂಗಳು 5 ತಿಂಗಳು ನೆಗೆಟಿವ್ ಆಗಿ ಉಳ್ಕೊಂಡಿರುವಂಥದ್ದು ಆಗಿರಲಿಲ್ಲ. ಆ ರಷ್ಯಾ ಉಕ್ರೇನ್ ವಾರ್ ಟೈಮಲ್ಲಿ ಸ್ವಲ್ಪ ಅದು ಒಂದು ಟ್ರೈಲರ್ ಥರ ತೋರಿಸಿತ್ತು ಮಾರ್ಕೆಟು. ಬಟ್ ಇಮಿಡಿಯೇಟ್ ಆಗಿ ರಿಕವರ್ ಆಗಿ ಹೋಗ್ಬಿಡ್ತು. ಈಗಲೂ ಕೂಡ ರಿಕವರ್ ಯಾವಾಗ ಬೇಕಾದರೂ ಆಗ್ತಾ ಹೋಗ್ಬೋದು. ಆ ರೀತಿ ಅಲ್ಲ, ಇಂಡಿಯಾದು ಗ್ರೋತ್ ಸ್ಟೋರಿ ಪಾಸಿಟಿವ್ ಆಗೇ ಇದೆ. ಬಟ್ ಗ್ಲೋಬಲ್ ಪಾಲಿಟಿಕ್ಸು ಸ್ವಲ್ಪ ಬೇರೆ ಥರ ಆಗ್ತಾ ಇದೆ. ಟ್ರಂಪ್ ಅವ್ರದ್ದು ಹೇಳಿದಾಗ ಸುಮಾರು ಡೀಲು ಆ ಥರ ಏನಾದ್ರು ಬರ್ಬೋದು. ಫಾರ್ಮಾ ಸೆಕ್ಟ್ರು ಮತ್ತು ಡಿಫೆನ್ಸ್ ಸೆಕ್ಟ್ರು ಸ್ವಲ್ಪ ಫೋಕಸ್ ಆಗಿರಬೇಕು ಅಂತ ನಾವು ನಿನ್ನೆ ಮಾತಾಡಿದ್ವಿ. ನೋಡಿ, ಏನು ಹೇಳಿದ್ದಾರೆ ಅವರು, ತುಂಬ ಕಷ್ಟ ರೀ ಬಿಸ್ನೆಸ್ ಮಾಡೋದು ಇಂಡಿಯಾದಲ್ಲಿ. ಹಾಗಾಗಿ ಅವ್ರು ನನಗೇನು ಫಸ್ಟ್ ಟರ್ಮಲ್ಲಿ ನನಗೇನು ಕನ್ಸೆಷನ್ ಕೊಟ್ಟಿರಲಿಲ್ಲ ನಮ್ಮ ದೇಶಕ್ಕೆ. ಟ್ಯಾರಿಫ್ ತುಂಬಾ ಭರಿಸ್ತಾರಲ್ಲಿ, ತುಂಬ ಕಷ್ಟವೂ ಇದೆ ಬಿಸ್ನೆಸ್ ಮಾಡೋದು. ಸೊ ನಾವೇನು ಮಾಡ್ತೀವಿ, ಫೇರ್ ಟ್ಯಾರಿಫ್ ಅಂತ ಬಂದ್ಬಿಡ್ತೀವಿ. ಅಂದರೆ ಅವ್ರು ನಮಗೆ ಎಷ್ಟು ಹಾಕ್ತಾರೋ ನಾವು ಅವ್ರಿಗೆ ಅಷ್ಟೇ ಹಾಕ್ಬಿಡ್ತೀವಿ ಅಷ್ಟೇ. ಇದರಲ್ಲಿ ಏನು ತುಂಬ ಏನು ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಅವ್ರು ನಮಗೆ ಯಾವ್ದಕ್ಕೆ ಹಾಕ್ತಾ ಇದ್ದಾರೆ ಅಂತ ನಾವು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಅವ್ರು ಯಾವ್ದು ನಮ್ಗೆ ಹಾಕ್ತಾ ಇದ್ದಾರೋ ನಾವೇನೇನು ಅವ್ರ ಕಡೆಯಿಂದ ಇಂಪೋರ್ಟ್ ಮಾಡ್ಕೊತೀವಲ್ಲ ಇಂಡಿಯಾದಿಂದ, ಅದೆಲ್ಲದಕ್ಕೂ
ನಾವು ಹಾಕ್ತೀವಿ ಅಂತ ಹೇಳ್ಬಿಟ್ರು. ಆ ಥರ ಆದಾಗ ಇವತ್ತು ತುಂಬ ಫೋಕಸಲ್ಲಿ ಇದ್ದಂಥ ಸೆಕ್ಟರ್ ಅಂದರೆ ಫಾರ್ಮಾ ಸೆಕ್ಟರ್. ಯಾಕೆಂದರೆ ಫಾರ್ಮಾ ಸೆಕ್ಟ್ರು ಇಂಡಿಯಾ US ಇಂದ ಏನೇನು ಫಾರ್ಮಾನ ಇಂಪೋರ್ಟ್ ಮಾಡ್ಕೊತೀವಲ್ಲ ನಾವು, ಅದಕ್ಕೆ 10% ಟ್ಯಾಕ್ಸ್ ಹಾಕ್ತಾ ಇದ್ದೀವಿ. ಆದರೆ ನಾವೇನು ಕಳಿಸ್ತೀವಲ್ಲ ಎಕ್ಸ್ಪೋರ್ಟ್ ಮಾಡಿ USಗೆ, ಅವರು ಅದಕ್ಕೆ ಟ್ಯಾರಿಫ್ ಹಾಕ್ತಾ ಇಲ್ಲ, ಸದ್ಯಕ್ಕೆ ತನಕ ಹಾಕ್ತಾ ಇಲ್ಲ. ಇನ್ನು ಮುಂದೆ ಈಗ ಟ್ರಂಪಿಗೆ ಹೇಳಿದಾರಲ್ಲ ನಾವು ಹಾಕಿದ್ದಕ್ಕೆ ಅವರು ಹಾಕ್ತಾರೆ ಅಂದರೆ ಫಾರ್ಮಾ ಸೆಕ್ಟರ್ ಏನೇನು ಇಂಡಿಯನ್ ಇರೋ ಸ್ಟಾಕ್ಗಳು USಗೆ ಏನಾದ್ರು ಸಪ್ಲೈ ಮಾಡ್ತಾ ಇದ್ದಾವೆ ಅಂದರೆ ಅದಕ್ಕೆ ಟ್ಯಾರಿಫ್ ಬೀಳುವಂಥ ಸಾಧ್ಯತೆ ಇದೆ ಅಂತ ಸುಮಾರು ಆಗಿದೆ. ಆದರೆ ಇನ್ ಡೀಟೇಲ್ ಡೇಟಾ ನೀವು ನೋಡೋದಾದರೆ ಅಷ್ಟೊಂದೇನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇಲ್ಲ, US ಏನು ಅಂಥ ದೊಡ್ಡ ಪ್ರಮಾಣದಲ್ಲಿ ಇಂಪೋರ್ಟ್ ಮಾಡ್ಕೊತಾ ಇಲ್ಲ ಫಾರ್ಮನ. ಹಾಗಾಗಿ ಜಸ್ಟ್ ನ್ಯೂಸ್ ರಿಲೇಟೆಡಿಂದ ಒಂದಿಷ್ಟು ಪ್ಯಾನಿಕ್ ಬಂದಿದೆ ಫಾರ್ಮಾ ಸೆಕ್ಟರ್ಲಿ. ಬಟ್ ಈಗ ಅಗೇನ್ ಎನಿ ಸೆಕ್ಟರ್ ಒಂದು ಸ್ವಲ್ಪ ಇರೋದ್ರಲ್ಲಿ ಸೇಫ್ ಅಂದರೆ ಅದು FMCG ಸೆಕ್ಟರ್ ಜೊತೆಗೆ ಫಾರ್ಮಾ ಸೆಕ್ಟರ್ ಅಂತಲೇ ಹೇಳ್ತಾ ಹೋಗ್ಬೋದು ಕಂಪ್ಯಾರಿಟಿವ್ಲಿ. ಯಾಕೆಂದರೆ ಅದು ಆಪತ್ಕಾಲದಲ್ಲಿ ಅದೇ ಒಂದು ಸೇಫೆಸ್ಟ್ ಸೆಕ್ಟರ್ ಅಂದರೆ. ಅದನ್ನು ಹೊರತುಪಡಿಸಿ IT ಸೆಕ್ಟರ್ ಸ್ವಲ್ಪ ಸ್ಟೇಬಲ್ ಆಗೇ ಇದೆ, ಕಾರಣ ಡಾಲರ್ ಒಂದು ದಿಸೆಯಿಂದ ಹೇಳ್ಬಿಟ್ಟು IT ಸೆಕ್ಟರು ಇನ್ನೂ ಕೂಡ ಪಾಸಿಟಿವ್ ಆಗಿ ಉಳ್ಕೊಂಡಿದೆ. ಬ್ಯಾಂಕಿಂಗ್ ಸೆಕ್ಟರ್ ಇನ್ನೂ ಕೂಡ ಅಂತ ಒಂದು ದೊಡ್ಡ ಸೆಲ್ಲಿಂಗ್ ಅಂತ ಬಂದಿಲ್ಲ. ಹೆವಿ ವೇಟ್ಸ್ ಎಲ್ಲ ಇವತ್ತು ಆಲ್ಮೋಸ್ಟ್ ಫ್ಲಾಟಲ್ಲಿ ಎಂಡ್ ಆಗಿದೆ, ಪುಣ್ಯ ಅಂತ ಹೇಳ್ಬೋದು. ರಿಲಯನ್ಸ್, HDFC ಬ್ಯಾಂಕು, ICICI ಈ ಥರ ದೊಡ್ಡ ಕಂಪ್ನಿಗಳು ಇವತ್ತೇನಾದರೂ TCS ಇವೆಲ್ಲ ಕೂಡ ಒಂದು ಸೆಲ್ಲಿಂಗಲ್ಲಿ ಬಂದುಬಿಟ್ಟಿತ್ತು ಅಂತಂದರೆ ಮಾರ್ಕೆಟ್ ನೋಡಿ ಇನ್ನೂ ಕೆಳಗಡೆ ಬೀಳುವಂಥ ಸಾಧ್ಯತೆ ಇತ್ತು. ಅದನ್ನು ಹೊರತುಪಡಿಸಿ ಬೇರೆ ಸ್ಟಾಕ್ಗಳೆಲ್ಲ ಇವತ್ತು ಸೆಲ್ಲಿಂಗ್ ಬರ್ತಾ ಹೋಯಿತು. ಸೊ ಹಾಗಾದರೆ ನಿಫ್ಟಿ ನೆಕ್ಸ್ಟ್ 15 ನೋಡ್ಕೊಂಡು ಬಂದ್ಬೋಣ. ಇನ್ನೇನು ಅದರಲ್ಲೂ ಕೂಡ ಜಾಸ್ತಿ ಸೆಲ್ಲಿಂಗ್ ಆಗಿರುತ್ತೆ, ಯಾಕೆಂದರೆ ಇದರಲ್ಲಿ ಸ್ವಲ್ಪ ಮಿಡ್ ಕ್ಯಾಪ್ ಕಂಪ್ನಿಗಳು ಜಾಸ್ತಿ ಇರುತ್ತಲ್ವಾ. ನಿಫ್ಟಿ ನೆಕ್ಸ್ಟ್ 50 ಅಂದರೆ ಲಾರ್ಜ್ ಕ್ಯಾಪ್ನ ಹೊರತುಪಡಿಸಿ ಮಿಡ್ ಕ್ಯಾಪ್ ಕಂಪ್ನಿಗಳು ಕೂಡ ಇರುತ್ತೆ ಇದರಲ್ಲಿ. ಹಾಗಾಗಿ ರಿಯಲ್ ಎಸ್ಟೇಟು ಸುಮಾರು ಕಂಪ್ನಿಗಳದ್ದು ಡೇಟಾ ಬಂದಿದೆ. ಪೂರ್ವಾಂಕರ ಅವ್ರದ್ದೆಲ್ಲ ಆಲ್ಮೋಸ್ಟ್ 90% ಪ್ರಾಫಿಟ್ ಎರೋಡ್ ಆಗಿದೆ ನೋಡಿ. ಎಲ್ಲ ಮನೆ ತೊಗೊಳೋದು ತುಂಬ ದೊಡ್ಡ ಸ್ಕೇಲಲ್ಲಿ ನಡೀತಾ ಇದೆ. ಈಗ ಅದಕ್ಕೇನು ಪಾಸ್ ಆಗಿದೆಯಾ, ಯಾರು ಹಾಗಾದ್ರೆ ತಗೊತಾ ಇಲ್ವಾ, ಏನು ಕತೆ ಅನ್ನೋದು ಗೊತ್ತಿಲ್ಲ. ಅದು ಡೇಟಾ ಇನ್ ಡೆಪ್ತ್ ಆಗಿ ನೋಡಬೇಕು. ಬಟ್ ಸ್ವಲ್ಪ ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಒಂದಿಷ್ಟು ನೆಗೆಟಿವ್ ರಿಟರ್ನ್ಸ್ ಬಂದಿದೆ ಇನ್ ಟರ್ಮ್ಸ್ ಆಫ್ ಅವ್ರದ್ದು ಪ್ರಾಫಿಟಬಿಲಿಟಿ ಅದೆಲ್ಲ ನೋಡ್ತಾ ಬರೋದಾದ್ರೆ ಅವ್ರ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ನಿಫ್ಟಿನಲ್ಲಿ ಏನು ಕತೆ ಆಗಾದ್ರೆ ಅಂದರೆ ನಿನ್ನೆ ಏನು ಮಾತಾಡ್ಕೊಂಡು ಹೋಗಿದ್ವಿ ನಾವು. ಈಗ 2 ದೊಡ್ಡ ಕ್ಯಾಂಡಲ್ಗಳಾಗಿದೆ, ಮೇಲ್ಗಡೆ 23,200 ಹತ್ರ, ಕೆಳಗಡೆ 22,800 ಹತ್ರ. ಏನೇ ಆದ್ರೂ ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು ವಾರ ಈ ಝೋನಲ್ಲೇ ಉಳಿಬೋದು ಅಂತ. ಇವತ್ತು ಗೂಗ್ಲಿ ಹಾಕಿದ್ದು ಎಲ್ಲಿ ಅಂದರೆ ಮಾರ್ಕೆಟು ಗ್ಯಾಪ್ ಅಪ್ ಓಪನಿಂಗ್ ಆದಾಗ. ಸೊ ಗ್ಯಾಪ್ ಅಪ್ ಓಪನಿಂಗ್ ಆದಾಗ ಇವತ್ತು ಸೇಮ್ ಥಿಯರಿನೇ ಇತ್ತು. ಬೆಳಗ್ಗೆನೂ ಹೇಳಿದ್ದೆ ನಾನು ಗ್ರೂಪಲ್ಲಿ, ಏನು ಬದಲಾವಣೆ ಇಲ್ಲ, ನಿನ್ನೆ ಏನು ಮಾತಾಡ್ಕೊಂಡಿದ್ದು ಅದೇ ರೀತಿ ಇದೆ. ಸೊ ಮೇಲೆ ಹೋದರೆ ನಾನೇನು ಮಾಡ್ತೀನಿ, 23,210 ಹತ್ರ ಬಂದಾಗ ನಾನು ಸೆಲ್ ಮಾಡೋಕ್ಕೆ ನೋಡೋಣ ಅಂತ ಪ್ಲ್ಯಾನ್ ಇತ್ತು. ಇಲ್ಲಿ ಸ್ಟಾರ್ಟಿಂಗ್ ಬರೋದು ಹಿಂಗಾಯಿತು, ಇಲ್ಲ ಆಯಿತು. ಈ ಟೈಮಲ್ಲಿ ಬಸ್ ಸ್ಟ್ಯಾಂಡ್ ಯಾವಾಗ ಬ್ರೇಕ್ ಡೌನ್ ಆಯಿತು, ಇಲ್ಲಿ ನೋಡಿ ಖಂಡಿತವಾಗಿ ನೋಡಿ 23,000 ಇದು ಈಗ ಇಂಪಾರ್ಟೆಂಟ್ ಲೆವೆಲ್ ಕರೆಕ್ಟಾ. ಮೊನ್ನೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಅಲ್ಲಿಂದ ಬಂದಿತ್ತು, ವಾಪಸ್ ಮೇಲೆ ಹೋಗಿತ್ತು, ಇಲ್ಲಿ ನಿಂತ್ಕೊಂಡಿತ್ತು, ಇದೆಲ್ಲ ಆಗಿತ್ತು, ಇಲ್ಲಿ ಹೋಲ್ಡ್ ಅಂಡ್ ಆಗ್ತಿತ್ತು. ಈಗ ಈ ಸಲ ಬಿತ್ತು ಅಂತಂದರೆ ಅದು ಏನು ಕೆಳಗಡೆ ಆಗ್ತಾ ಹೋಗುತ್ತೆ. ಇಲ್ಲಿ ಮಿನಿಯಾಗಿ ಒಂದು ನೀವು ಹೆಡ್ ಆ್ಯಂಡ್ ಶೋಲ್ಡರ್ ಅಂತ ಕರಿಬೋದು, ಏನು ಬೇಕಾದ್ರೆ ಕರಿಬೋದು. ಅಂದರೆ ಇಷ್ಟು ದೊಡ್ಡದು ಬರಬೇಕು, ಅದೆಲ್ಲ ಸ್ಯಾಟಿಸ್ಫೈ ಆಗಿದೆ. ಸೊ ಮತ್ತೆ ತಿರ್ಗಾ ಥರ್ಡ್ ಟೈಮ್ 22,800 ಬಂದು ಟೆಸ್ಟ್ ಆಗಿದೆ. ಹಿಂದೆ ಒಂದು ಸಲ ಟೆಸ್ಟ್ ಆಗಿತ್ತು, ಯಾವಾಗ ಜನವರಿನಲ್ಲಿ, ಜಸ್ಟ್ ಹೋದ ತಿಂಗಳು. ಈ ತಿಂಗಳು 2 ಸಲ ಟೆಸ್ಟ್ ಆಗಿದೆ. ಸೊ ಇದು ವೀಕ್ ಸೆಂಟಿಮೆಂಟ್ನ ತೋರಿಸ್ತಾ ಇದೆ ಮಾರ್ಕೆಟಲ್ಲಿ. ಇಲ್ಲಿ ರಿಕವರಿ ಬಂದಿದ್ದ ದಿನ ಯಾರಿಗೆ ನೆನಪಿದೆಯೋ ಎಲ್ಲ ಗೊತ್ತಿಲ್ಲ. ಅವತ್ತೇನು ಮಾತಾಡಿದ್ವಿ, ಅವತ್ತಿನ ದಿನ ಮಾರನೇ ದಿನ ನಾನು ಪಾಸಿಟಿವ್ ಆಗಿ ಇದ್ರೂ ಕೂಡ, ಅಂದರೆ ಗುರುವಾರಕ್ಕೆ ಎಕ್ಸ್ಪೈರಿ ದಿನ, ನಾನು ಮೊನ್ನೆ ಮಾತಾಡಿದ್ದು ಚಾರ್ಟ್ ಸ್ಟಾಕಲ್ಲಿ ಸ್ವಲ್ಪ ಹುಷಾರಾಗಿ ಇರಬೇಕು ನಾವು. ಯಾಕಂದರೆ ಇಲ್ಲಿ ಮೇಲ್ಗಡೆ ಬಂದಿದೆ, ಕನ್ಫರ್ಮೇಷನ್ ಯಾವಾಗ ಸಿಗುತ್ತೆ ನಮಗೆ, ಇದೇ ಥರ ಹೈಯರ್ ಲೋ ಹಾಗೆ ಕ್ಲೋಸ್ ಆಯಿತು ಅಂತಂದರೆ ಓಕೆ, ಮಾರ್ಕೆಟ್ ಏನು ಪ್ಯಾಟರ್ನ್ ಬರ್ತಾ ಇತ್ತು ಅದನ್ನ ಬಿಟ್ಟು ಮೇಲ್ಗಡೆ ಹೋಗೋಕೆ ರೆಡಿ ಆಗಿದೆ ಅಂತ ನಾವು ಯೋಚನೆ ಮಾಡ್ಬೋದು. 23,200 ದಾಟ್ಲಿ, ಅವಸರ ಮಾಡ್ಕೋಬೇಡಿ ಅಂತ ಮಾತಾಡಿದ್ವಿ. ಅವತ್ತೇನಾಯ್ತು, ಎಕ್ಸ್ಪೈರಿ ದಿನ ವಾಪಸ್ ಕೆಳಗಡೆ ಬಂದು 23,000 ಹತ್ರ ಕ್ಲೋಸಿಂಗ್ ಆಗಿಬಿಡ್ತು ನಿನ್ನೆ. ಸೊ ಅಲ್ಲಿಗೆ ಹೈಯರ್ ಆಗಲಿಲ್ಲ, ವಾಪಸ್ ಈ ಝೋನ್ನೇ ಮತ್ತು ಬಂದು ಟೆಸ್ಟ್ ಮಾಡೋಂಗೆ ಆಯಿತು. ಅದಕ್ಕೆ ಹೇಳುವಂಥದ್ದು ಒಂದು ಕನ್ಫರ್ಮೇಷನ್ ಕೊಡೋ ತನಕ ವೆಯ್ಟ್ ಮಾಡಬೇಕು ಅಂತ. ಇವತ್ತು ಇಂಟ್ರಾಡೇನಲ್ಲಿ ಯಾರಾದರೂ ಒಂದು ನೆಗೆಟಿವ್ ಆಯಿತು, ಇಲ್ಲಿ ನಿಂತಿತ್ತು, ಇಲ್ಲಿಂದ ಬಿದ್ದೋಯ್ತು 23,000 ರೌಂಡ್ ಲೆವೆಲ್ಲು. ಇದು ಹಿಂದೆ ಸುಮಾರು ಸಲ ಮಾತಾಡಿದ್ದೀವಿ ಕೂಡ ಚಾರ್ಟ್ ಸ್ಟಾಕಲ್ಲಿ. ಅದೇ ಥರ ಅನಾಲಜಿನಲ್ಲಿ 23,000 ಸ್ಟಾಪ್ ಲಾಸ್ ಇಟ್ಕೊಂಡು ಕೆಳಗಡೆ ಬಂದೆ ಅಂತ ಅನ್ಕೊಂಡಿದ್ದೀವಿ. ಸೊ ಎಲ್ಲಿ ತನಕ ಹೋಲ್ಡ್ ಮಾಡಬೇಕು ಅಂತ ಸುಮಾರು ಜನಕ್ಕೆ ಇರುತ್ತೆ ನೋಡಿ. 5 ಮಿನಿಟ್ಸಲ್ಲಿ ಹಾಕೊಂಡ್ಬಿಟ್ರೆ ನಿಮಗೆ ಏನಾಗ್ತಾ ಹೋಗುತ್ತೆ, ಒಂದಿಷ್ಟು ಡಿಸ್ಟ್ರಾಕ್ಷನ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ನೀವು ಹೋಲ್ಡ್ ಮಾಡಿರ್ತೀರಾ, ಎಲ್ಲಿ ತನಕ ಹೋಲ್ಡ್ ಮಾಡೋದು, 22,800 ಇವತ್ತು ತಗೊಂಡು ಹೋಗ್ಬೋದು ಅಂತ ನಾವು ಮಾತಾಡಿದ್ವಿ. ಸೊ 22,800 ತನಕ 23,200 ಪಾಯಿಂಟ್ಗಳು ಹೋಲ್ಡ್ ಮಾಡೋ ಥರ ಬೇಕಲ್ಲ. ಇಲ್ಲೆಲ್ಲರೂ ಬೌನ್ಸ್ ಆಗಿಬಿಟ್ರೆ ಅಂತ ಅಳುಕು ಇದ್ದೇ ಇರುತ್ತೆ. ಇದು ನಮ್ಮ ಕಡೆ ಹೋಗ್ತಾ ಇರುತ್ತಲ್ಲ ಮಾರ್ಕೆಟ್, ಅವಾಗ ಬರುವಂಥ ಅಳುಕು. ನೀವು ಲಾಸಲ್ಲಿದೆ ಅಂದರೆ ರಿಕವರ್ ಆಗುತ್ತೆ ಅಂತ ಆರಾಮಾಗಿ ಧೈರ್ಯ ಕೂತ್ಬಿಟ್ಟಿರ್ತೀವಿ. ಆದರೆ ಪ್ರಾಫಿಟಲ್ಲಿ ಆಗ್ತಾ ಇದೆ ಅಂದಾಗ ಬೇಡಪ್ಪ ಇಲ್ಲಿ ತಗೊಂಬೋಣ ಅಂತ ಅವಸರ ಬರ್ತಾ ಇರುತ್ತೆ. ಇದನ್ನ ಹೇಗೆ ಅವಾಯ್ಡ್ ಮಾಡೋದು ಅಂದರೆ ನೋಡಿ, ನೀವು 5 ಮಿನಿಟ್ಸಲ್ಲಿ ಹಾಕೊಂಡ್ರೆ ಈಗ ತುಂಬ ನಾಯ್ಸ್ ನಿಮಗೆ. ಇಲ್ಲಿ ಮೇಲ್ಗಡೆ ಹೋಗೇ ಬಿಡ್ತು ಅಂತ ಅನ್ಸ್ಬಿಡುತ್ತೆ, ಇಲ್ಲಿ ಮೇಲ್ಗಡೆ ಹೋಗೇ ಬಿಡ್ತು ಅನ್ಸುತ್ತೆ, ಇಲ್ಲಿ ಹೋಗೇ ಬಿಡ್ತು ಅನ್ಸುತ್ತೆ ನೋಡಿ. 3 ಸಲ ಆ ಥರ ಅನಿಸಿದೆ ನಿಮಗೆ ಅಲ್ವಾ. ಅದಕ್ಕೆ ಏನು ಮಾಡಬೇಕು, 15 ಮಿನಿಟಿಗೆ ಸ್ವಿಚ್ ಆಗಬೇಕು. ಈಗೇನು ಆಪ್ಷನ್ ಬಯರ್ಸಿಗೂ ಬರ್ತೀನಿ, ಆಪ್ಷನ್ ಸೆಲ್ಲರ್ಸಿಗೂ ಬರ್ತೀರಿ. ಆಪ್ಷನ್ ಬಯರ್ಸಿಗೆ ಇವತ್ತು ಟ್ರೇಡ್ ಇದ್ದಿದ್ದಲ್ಲಿ ಈ ಬಾರ್ ಬಂತಲ್ಲ, ಆಗ ನೀವು ಆಕ್ಟಿವೇಟ್ ಆಗಿಬಿಡ್ಬೇಕು. ಇಲ್ಲಿ ಈ ರನ್ನಿಂಗ್ ಕ್ಯಾಂಡಲಲ್ಲೇ ನೀವು ಎಂಟ್ರಿ ಆಗಿದ್ರಿ ಅಂತಂದರೆ ಓಕೆ, ಎಂಟ್ರಿ ಆಗಿದ್ದೀರಾ. ಇವಾಗ 23,000 ಬಿಟ್ಟು ಕೆಳಗಡೆ ಬಂದಿದೆ. 22,900 ಒಂದೇ ಸಲ 100 ಪಾಯಿಂಟ್ಸ್ಗಳು ಬಂದ್ಬಿಡ್ತು ಫಾಲು. ಈ ಟೈಮಲ್ಲಿ ದೊಡ್ಡದಾಗಿ ಶೂಟಪ್ ಆಗಿರುತ್ತೆ. ಯಾರಾದರೂ ಬೈ ಮಾಡಿದ್ರಿ ಅಂತಂದರೆ. ಸೊ ಇಲ್ಲಿ ಈಗ ಹೋಲ್ಡ್ ಮಾಡಬೇಕೋ ಬಿಡಬೇಕು ಅಂತಂದರೆ ನೋಡಿ, ಇಲ್ಲಿ ಇಟ್ಕೊಂಡಿದ್ರೆ 15 ಮಿನಿಟ್ಸ್ ಬಾರ್ ಕ್ಲೋಸ್ ಆಗುತ್ತೆ ತನಕ ಬಿಡಿ. ನೆಕ್ಸ್ಟ್ 15 ಮಿನಿಟ್ಸಲ್ಲಿ ಏನಾದರೂ ಆಯಿತಾ, ಏನೂ ಆಗಿಲ್ಲ. ಆದರೂ ನೆಕ್ಸ್ಟ್ 15 ಮಿನಿಟ್ಸ್ ನೀವು 5 ಮಿನಿಟ್ಸಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ಫುಲ್ ಹ್ಯಾಮರ್, ಫುಲ್ ರಿಕವರಿ ಆಗೋಯ್ತು, ಏನೇನೋ ಆಗೋಯ್ತು ಅಂತ ಅನಿಸುತ್ತೆ. ಬಟ್ ಏನಾದರೂ ಆಯಿತಾ, ಆಗಿಲ್ಲ ನೋಡಿ. ಈ ಬಾರ್ ಬಂತಲ್ಲ, ಇದು ಒಂದು ಅಲರ್ಟ್ ಸಿಂಬಲ್ ಕರೆಕ್ಟ್. ಯಾಕೆಂದರೆ ಒಂದು ಸೆಲ್ಲಿಂಗ್ ಬಂದಿದೆ, ಇಲ್ಲಿ ಒಂಥರ ಹ್ಯಾಮರ್ ಥರ ಕ್ಯಾಂಡ್ಲು ಬಂದಿದೆ ಅಂತ. ಇದಾಗುತ್ತಲ್ಲ, ಈ ಕ್ಯಾಂಡ್ಲು ಬರುತ್ತಲ್ಲ,
ಅದ್ರ ನೆಕ್ಸ್ಟ್ ಕ್ಯಾಂಡ್ಲ್ ಏನು ಮಾಡುತ್ತೆ ಅನ್ನೋದು ವೆರಿ ಇಂಪಾರ್ಟೆಂಟು. ಅದ್ರ ನೆಕ್ಸ್ಟ್ ಕ್ಯಾಂಡ್ಲ್ ಏನಾದರೂ ಒಂದು ಪಾಸ್ ಕ್ಯಾಂಡ್ಲ್ ಆಗಿ ಆಯಿತಾ, ಅದಾದಮೇಲೆ ಒಂದು ಗ್ರೀನ್ ಕ್ಯಾಂಡ್ಲು ಆ ಕ್ಯಾಂಡ್ಲನ್ನ ತಿನ್ನೋ ಥರ ಬಂದಿತ್ತು ಅಂತಂದರೆ ನೀವು ಅಲ್ಲಿ ಇಮಿಡಿಯೇಟಾಗಿ ಬುಕ್ ಮಾಡ್ಕೊಂಡ್ಬಿಡ್ಬೇಕು, ಪೀನ ನೀವು ಹೋಲ್ಡ್ ಮಾಡೋಂಗಿಲ್ಲ. ಆದರೆ ಏನಾಯಿತು, ಅದನ್ನು ತಿನ್ನೋಕೆ ಥರ ಆಗಿದೆಯಾ ಕ್ಯಾಂಡ್ಲು, ಬಂದಿಲ್ಲ ನೋಡಿ ಇಲ್ಲಿ ಈ ಝೋನ್ ಏನಿದೆ, ಈ ಝೋನ್ ಒಳಗಡೆ ಇಂಟರ್ನಲ್ ಕ್ಯಾಂಡಲೇ ಮಾಡ್ತಾ ಇದೆ. ಈಗ ಈ ಕ್ಯಾಂಡ್ಲು ಕ್ಲೋಸಿಂಗ್ ಆಗೋ ಟೈಮಲ್ಲಿ ಏನು ಮಾಡುತ್ತೆ ಅನ್ನೋದು ನೋಡಬೇಕು. ಈ ಕ್ಯಾಂಡ್ಲ್ ಏನಾದರೂ ಇನ್ನು ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿತ್ತು ಅಂತಂದರೆ ಅಲ್ಲಿ ಕಣ್ಣು ಮುಚ್ಕೊಂಡು ನಾವು ಎಕ್ಸಿಟ್ ಮಾಡಬೇಕು, ಇನ್ನೂ ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಒಂದು ಫಾಲ್ ಆಗಿತ್ತು, ಒಂದು ಹ್ಯಾಮರ್ ಮಾಡಿ ವಾರ್ನಿಂಗ್ ಅಂತ ಹೇಳಿದೆ, ಒಂದು 2 ಕ್ಯಾಂಡ್ಲು ನಿಂತ್ಕೊಂಡಿದೆ ಪಾಸ್ ಆಗಿ, ಈಗ ಮೇಲ್ಗಡೆ ಹೋಗ್ತಿದ್ದೀನಿ ಏನು ಬರ್ತಿದೆ ಅಂದರೆ ಇಲ್ಲಿ ಬೌನ್ಸ್ ಬರುವಂಥ ಸಾಧ್ಯತೆ ಇದೆ. ಆಯಿತು, ಇಲ್ಲಿ ಬಂದಿರೋಂಥ ಕ್ಯಾಂಡ್ಲು ಜೋರಾಗಿ ಬಂದಿತ್ತು, ಅದೆಲ್ಲ ನಿಮಗೆ ಸಪೋರ್ಟಿವ್ ಆರ್ಗ್ಯುಮೆಂಟ್ ಇರ್ಬೋದಿತ್ತು. ಸೊ ಆ ಕಾರಣದಿಂದ ಇಲ್ಲೇನಾಯಿತು, ಇದನ್ನ ಬಿಟ್ಟು ಹೋಗೋಕ್ಕಾಗಿಲ್ಲ. ನೋಡಿ ನೆಕ್ಸ್ಟ್ ಪಾಯಿಂಟಲ್ಲಿ ಈಗ ನೋಡಿ ಇಲ್ಲಿ ನಿಮಗೆ ಒಳ್ಳೆ ಎಕ್ಸಿಟ್ಗಳು ಸಿಕ್ಬಿಡುತ್ತೆ. ಇಷ್ಟು ಸಿಕ್ಬಿಟ್ರೆ ಸಾಕು ಆಪ್ಷನ್ ಬಯರ್ಸಿಗೆ. ಈ ಒಂದು ಕ್ಯಾಂಡ್ಲು, ಈ ಥರದೊಂದು ಕ್ಯಾಂಡ್ಲು ಇಟ್ಟು ಸಿಕ್ಬಿಟ್ರೆ ನಿಮಗೆ ಅಲ್ಲಿ ಆರಾಮಾಗಿ ಸಿಗುತ್ತೆ. ಒಂದು 40-45 ಪಾಯಿಂಟು OTM ಅಲ್ಲಿ ಇವತ್ತಿತ್ತು ಅಂತ ನಿಮಗೆ ತೋರಿಸಿದ್ದೆ 22,700 ಆಯಿತಾ. ಅದಾದಮೇಲೆ ನೋಡಿ ಕೊನೆ ಟೈಮಲ್ಲಿ ಟ್ರೇಡ್ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಹುಷಾರು ಅಂತ. ಒಳ್ಳೆ ರಿಕವರಿ ಬಂತಿಲ್ಲ ಅಂತಲ್ಲ ಒಂದು 100 ಪಾಯಿಂಟ್ಸು, ಬಟ್ ಇದು ಒಂದು ಸ್ವಲ್ಪ ಕ್ಯಾಚಿ ಮೂವ್ ಕೂಡ ಆಗಿರ್ಬೋದಾಗಿತ್ತು. ಇಲ್ಲಿ 22,800 ಇವತ್ತು ಟೆಸ್ಟ್ ಮಾಡ್ತಾರೆ ಅನ್ನೋದು ಇತ್ತು. 22,800 ಮುರ್ಕೊಂಡು ಹೋಗ್ಬೋದು ಅನ್ನೋ ಸಾಧ್ಯತೆಯೂ ಇತ್ತು ಅಂತ ಹೇಳಿದ್ದೆ. ಯಾಕೆ ಅಂತಂದರೆ ನೋಡಿ FIಗಳು ಇನ್ನೂ ಬಂದಿಲ್ಲ, DIಗಳೇ ಸೆಲ್ ಮಾಡಿದ್ರೆ ಏನು ಕತೆ ಡೇಟಾ ಬರಲಿ ಗೊತ್ತಾಗ್ತಾ ಹೋಗುತ್ತೆ. FIಗಳು ಆಲ್ರೆಡಿ ಸೆಲ್ಲಿಂಗ್ ಮೂಡಲಿದ್ದಾರೆ, ಅವರು ಏನಾದ್ರು ಕೆಳಗಡೆ ಬರ್ಸಿದ್ರು ಅಂತಂದರೆ ಇವತ್ತು ಇನ್ನೂ ಕೂಡ ಕೆಳಗಡೆ ಹೋಗುವಂಥ ಸಾಧ್ಯತೆ ಇತ್ತು. ಆದರೆ ಈ ನಿಫ್ಟಿನ ನೋಡ್ತಾ ಬನ್ನಿ, 1 2 3 4 5 6 7 8 ಸತತವಾಗಿ 8 ದಿನ ರೆಡ್ಡಲ್ಲಿ ಕ್ಲೋಸಿಂಗ್ ಆಗಿದೆ. ಇದು ತುಂಬ ರೇರಾಗಿ ಸಿಗೋಂಥದ್ದು ನಿಮಗೆ. ಈ ಥರ ಹಿಂದೆ ಆಗಿಲ್ಲ ಅಂತಲ್ಲ, 9 10 11 ದಿನ ಹೋಗಿರೋದೆಲ್ಲ ನಿಮಗೆ ಇನ್ಸ್ಟೆನ್ಸು ಹಿಂದೆ ಮಾತಾಡಿದ್ದೀವಿ ನಾವು ಚಾರ್ಟ್ ಸ್ಟಾಕಲ್ಲಿ, ಹಾಗಾಗಿ ದಿನ ಲೆಕ್ಕ ಇಡೋಕ್ಕಾಗೋದಿಲ್ಲ. ಬಟ್ ವೆರಿ ರೇರ್ ಇವೆಂಟ್, ಒಂದು ಸ್ವಲ್ಪನೂ ಪಾಸ್ ಆಗದಲ್ಲೇ ಮತ್ತೊಂದು ಆಗದಲ್ಲೇ ಆಗ್ತಿದೆ ಅಂದರೆ ಏನು ಹೇಳುತ್ತೆ, ಅದು ಫಂಡಮೆಂಟಲಿ ಏನೋ ಒಂದು ವೀಕ್ ಇದೆ ಅಂತ ಹೇಳುತ್ತೆ. ಅದು ಸಾರಿ ಹೇಳುವಂಥ ಇಂಡಿಕೇಟರ್ ಏನಾದ್ರು ಇದೆಯಾ ಈಸಿಯಾಗಿರೋದು ಅಂದರೆ ಮೂವಿಂಗ್ ಆ್ಯಾವ್ರೇಜಸ್. ನಿನ್ನೆ ಕೂಡ ಮಾತಾಡಿದ್ದೆ ಇದನ್ನ ನೋಡಿ. ಯಾವಾಗಲಾದ್ರು ಒಂದು ಸ್ಟಾಕು ಅಥವಾ ಒಂದು ಇಂಡೆಕ್ಸು 200 ಡೇ ಎಕ್ಸ್ಪೆರಿಯನ್ಷಿಯಲ್ ಮೂವಿಂಗ್ ಆ್ಯಾವ್ರೇಜ್ ಅಂತಲೂ ಕೆಳಗಡೆ ಬಂದು ಟ್ರೇಡ್ ಆಗ್ತಾ ಇದೆ ಅಂದರೆ ಅದು ಒಂದು ಬೇರಿಶ್ನೆಸ್ನ ತೋರಿಸ್ತಾ ಹೋಗುತ್ತೆ. ರಿಕವರಿ ಆದ್ರೂ ಕೂಡ ಇಮಿಡಿಯೇಟಾಗಿ ರಿಕವರ್ ಆಗೋದಿಲ್ಲ ಅದು, ಆಯಿತಾ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಇಲ್ಲೇನಾದರೂ ಒಂದು ಈಗ ನೋಡಿ, ಈಗ 100 ಡೇ ಮೂವಿಂಗ್ ಆವ್ರೇಜು ಕೆಳಗಡೆ ಬಂದು 200 ಡೇ ಮೂವಿಂಗ್ ಆವ್ರೇಜ್ ಅಂದರೆ ಕ್ರಾಸ್ ಓವರ್ ಆಗಿಬಿಡ್ತು ಅಂದರೆ, 200 ಮೂವಿಂಗ್ ಆವ್ರೇಜೇ ಮೇಲ್ಗಡೆ ಹೋಗಿ 100 ಕೆಳಗಡೆ ಬಂದುಬಿಡ್ತು ಅಂದರೆ ಅದು ಖಂಡಿತವಾಗ್ಲೂ ವೀಕ್ ಸೆಂಟಿಮೆಂಟ್ ಬರುತ್ತೆ. ಯಾಕೆಂತ ಹೇಳ್ತಾ ಇದ್ದೀನಿ ಅಂದರೆ, ಯಾರಾದರೂ ಓಕೆ ಇವಾಗ ಇಮಿಡಿಯೇಟಾಗಿ ರಿಕವರ್ ಆಗುತ್ತೆ ಇನ್ವೆಸ್ಟ್ ಮಾಡ್ಬೋಣ ಅಂತ ಮಾಡ್ತಿದ್ದೀರಾ ಅಂದರೆ ಫಾಲ್ಸ್ ಪ್ರಾಮಿಸನ್ನು ಹೇಳೋಕ್ಕೆ ಯಾರೂ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ನೀವು ತುಂಬ ಪೇಷಂಟ್ ಆಗಿರಬೇಕು. ಮಾರ್ಕೆಟು ರಿಕವರ್ ಆಗೋಕ್ಕೆ ಟೈಮ್ ಕೊಡುತ್ತೆ. ಅಕಸ್ಮಾತ್ ಈ ಥರ ಕ್ರಾಸ್ ಓವರ್ ಆಗೋಯ್ತು ಅಂದರೆ ಹಿಂದೆ ಎಲ್ಲಾಗಿದೆ ಏನೋ ಅನ್ನೋದನ್ನು ಮೂವಿಂಗ್ ಆವ್ರೇಜ್ ವೀಡಿಯೋದಲ್ಲಿ ವಿಸ್ತಾರವಾಗಿ ಅದನ್ನ ಮಾತಾಡಿದ್ದೀವಿ. ಯಾಕೆ ಇದು ಇಂಪಾರ್ಟೆಂಟು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಯಾರು ಇಂಥ ಕ್ರಾಸ್ ಓವರ್ ಪೀರಿಯಡನ್ನು ನೋಡೇ ಇಲ್ಲ. ನಾನು ಆಗಲೇ ಹೇಳ್ದಂಗೆ 2022 ಕೋವಿಡ್ ಟೈಮಲ್ಲಿ ಸಣ್ಣ ಅಂದರೆ ಉಕ್ರೇನ್ ರಷ್ಯಾ ವಾರ್ ಆಗೋ ಟೈಮಲ್ಲಿ ಸಣ್ಣ ಪ್ರಮಾಣದಲ್ಲಿ ಆ ಥರ ಆಯ್ತು. ಇಲ್ಲಿ ಅದು ವೆರಿ ಸ್ಮಾಲ್ ಪೀರಿಯಡ್, ಅದು ವಾಪಸ್ ಮತ್ತೆ ಚೇಂಜ್ ಆಗೋಯ್ತು. ಅದು ಬಿಟ್ಟರೆ ನಿಮಗೆ ಕೋವಿಡ್ ಆದಮೇಲಿಂದ ಈ ಥರ ಒಂದು ಕ್ರಾಸ್ ಓವರ್ ನೋಡೋಕ್ಕೆ ಸಿಕ್ಕಿಲ್ಲ. ಇಲ್ಲಿ ನೋಡಿದರೆ ಇಲ್ಲಿ 200 ಡೇ ಮೂವಿಂಗ್ ಆವ್ರೇಜ್ ಮೇಲ್ಗಡೆ ಹೋಯಿತು, 100 ಡೇ ಮೂವಿಂಗ್ ಆವ್ರೇಜ್ ಕೆಳಗಡೆ ಬಂತು. ಅದಾದಮೇಲೆ 100 ಡೇ ಮೂವಿಂಗ್ ಆವ್ರೇಜ್ ಪಿಕಪ್ ಆಗಿದ್ದು ಇದುವರೆಗೂ ಕೂಡ ಅದೇ ಕೂಡ ಸ್ಟ್ರಾಂಗ್ ಆಗಿ ಹೋಗ್ತಾ ಹೋಗಿತ್ತು. ಇಲ್ಲಿವರೆಗೂ ಕೂಡ ಅದು ಕ್ರಾಸ್ ಓವರ್ ಆಗಿಲ್ಲ. ಈಗ ಕ್ರಾಸ್ ಓವರ್ ಆಯಿತು ಅಂದರೆ ಅದು ಸ್ವಲ್ಪ ರಿಕವರ್ ಆಗೋಕ್ಕೆ ಟೈಮ್ ಬೇಕಾಗ್ತಾ ಹೋಗುತ್ತೆ. ಅದನ್ನು ನೀವು ನೆನ್ಪಿಟ್ಕೊಂಡು ಇನ್ವೆಸ್ಟ್ ಮಾಡೋದು ಮತ್ತೊಂದು ಮಾಡಿ. ಇನ್ವೆಸ್ಟ್ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, SIPಗಳನ್ನು ನಿಲ್ಲಿಸಲೇಬಾರ್ದು. ಆದರೆ ಇನ್ವೆಸ್ಟ್ ಮಾಡ್ತೀನಿ ಅಂತಿರೋರು ಒಂದೇ ಸಲ ಬೈ ಮಾಡ್ಕೊಂಡು ಕೂತ್ರೆ ಬೈ ದ ಡಿಪ್ ಅಂತ 5 ಸಲ ಡಿಪ್ ಆಗೋಯ್ತು, ಇನ್ನೆಲ್ಲಿ ತೊಗೊಳೋದು ಅಂತೆಲ್ಲ ಮೀಮೆಲ್ಲ ಬರ್ತಿರುತ್ತಲ್ಲ, ಹಂಗಾಗೋಗ್ತಾ ಹೋಗುತ್ತೆ. ಹಾಗಾಗಿ ಹುಷಾರಾಗಿ ನೋಡಿಕೊಂಡು, ವ್ಯಾಲ್ಯೂ ನೋಡಿಕೊಂಡು, ಫಂಡಮೆಂಟಲ್ಸ್ನ ಚೆಕ್ ಮಾಡಿ ನೋಡಬೇಕು. ಸ್ಟಾಕ್ ಸ್ಪೆಸಿಫಿಕ್ ಆಗಿ ಹೇಳೋಂಗಿಲ್ಲ, ಆದರೆ ಹಿಂದೆ ಸ್ಟಾಕ್ಗಳನ್ನು ಹಿಂದೆ ಮಾತಾಡಿದ್ವಿ. ಅದು ಹಳೆ ಚಾರ್ಟ್ ಸ್ಟಾಕ್ಗಳಿದೆ, ಫಂಡಮೆಂಟಲ್ ಅನಾಲಿಸಿಸ್, ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟ್ ಇದೆ. ದಯವಿಟ್ಟು ಅದನ್ನು ನೋಡಿಕೊಂಡು ತೊಗೊಳ್ಳಿ ಅಂತ ಹೇಳ್ತೀನಿ. ಅವಸರ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಯಾವುದಾದ್ರೂ ತುಂಬ ಹೈ ವ್ಯಾಲ್ಯೂಡ್ ಸ್ಟಾಕ್ ಎಲ್ಲ ಇದೆ ಅಂದರೆ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಈಗ ಹುಷಾರಾಗಿ ಇರಬೇಕಾದಂಥ ಸಮಯ, ರಿಕವರ್ ಆಗೋಕ್ಕೆ ಟೈಮ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು ನಿಫ್ಟಿ ಹಾಗಾದ್ರೆ ಕತೆ ಅಂದರೆ 22,800 ಮತ್ತೆ ಮುರಿತು ಅಂದರೆ ಸೋಮವಾರ 22,500 ಕಡೆಗೆ ನಿಫ್ಟಿ ಹೋಗೋಕ್ಕೆ ರೆಡಿ ಆಗಿದೆ ಅಂತ ಅನ್ಕೊಂತ ಹೋಗ್ಬೋದು. ಇಲ್ಲ ಮೇಲ್ಗಡೆ ಗ್ಯಾಪ್ ಅಪ್ ಓಪನಿಂಗ್ ಮತ್ತೊಂದು ಆಯಿತು ಅಂದರೆ ಏನು ಮತ್ತೆ ಅದೇ ಪಾಸ್ ಡೇ 23,200 22,800 ಈ ಝೋನ್ ಒಳಗಡೆ ನಿಲ್ಲುವಂಥ ದಿನ ಆಗಿರುತ್ತೆ ಮುಂದಿನ ವಾರ. ನೋಡ್ತೋಗೋಣ ಯಾವ ರೀತಿ ಆಗುತ್ತೆ ಅಂತ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಸೇಮು 48,800 ಮೇಲ್ಗಡೆ 49,800 ಮಾತಾಡಿದ್ವಿ. ಸೇಮ್ ನೋಡಿ, ನೆನ್ನೆ ಮಾತಾಡಿದ್ದಕ್ಕೆ ಏನಾದರೂ ಡಿಫ್ರೆನ್ಸ್ ಇದೆಯಾ? 48,800 ಟೆಸ್ಟ್ ಮಾಡಿದೆ, ಅಲ್ಲಿಂದ ಮತ್ತೆ ಬೌನ್ಸ್ ಆಗಿದೆ. ಸೊ ಈ ಥರ ಈಗ ಈ ಥರ ದೊಡ್ಡದಾಗಿ ಒಂದು ಕ್ಯಾಂಡಲ್ ಮಾಡುತ್ತಲ್ಲ, ಅವಾಗ ಆಗದೇ ಈ ಥರದ್ದು ಇದನ್ನ ರೇಂಜ್ನ ಡಿಫೈನ್ ಮಾಡಿಬಿಟ್ಟಿರ್ತಾರೆ ಆಪ್ಷನ್ ಸೆಲ್ಲರ್ಸು. ಮೇಲೆ ಕೆಳಗಡೆ ಇಲ್ಲಿ ಬಂದರೆ ಇಲ್ಲಿಂದ ತಳ್ತಾರೆ, ಮೇಲೆ ಹೋದರೆ ಅಲ್ಲಿಂದ ತಳ್ತಾರೆ. ಹಾಗಾಗಿ ಅದೊಂದು ಸ್ವಲ್ಪ ಫೈಟ್ ಆಗಿ ಯಾರೋ ಒಂದು ಕಡೆಯಿಂದ ಡಿಸೈಡ್ ಆಗಿ ಆಮೇಲೆ ಮೇಲ್ಗಡೆ ಹೋಗುವಂಥದ್ದು ಯೂಶಲಿ ಈ ಥರ ಆಗುತ್ತೆ. ಒಂದು ದೊಡ್ಡ ಕ್ಯಾಂಡಲ್ಗಳಾದಾಗ ಇಮಿಡಿಯೇಟಾಗಿ ಅದನ್ನ ಟೇಕ್ಔಟ್ ಆಗೋ ಥರದ್ದು ಆಗೋದಿಲ್ಲ. ಅದಕ್ಕೆ ಪ್ರಿಪೇರ್ ಆಗಿದ್ರಿ ಅಂತ ಅನ್ಕೊತೀನಿ. ಮುಂದಿನ ವಾರಕ್ಕೂ ಇದೇ ಥರ ಇರಬೇಕು. ವೀಕೆಂಡಲ್ಲಿ ಆಚೆ ಈಚೆ ಏನಾದರೂ ಆಯಿತು ಅಂದರೆ, ಈ ಝೋನ್ನ ಬಿಟ್ಟು ಬಂತು, ಈ ಝೋನ್ನ ಮೇಲ್ಗಡೆ ಹೋಯಿತು ಅಂದರೆ ಆಗ ನೋಡ್ಕೊಂಡು ಹೋಗೋಣಂತೆ. ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು 11,000 ಲೆವೆಲ್ಲು, ಯಾವ 11,000 ಅಂತ ಮಾತಾಡ್ತಾ ಇದ್ವೋ ಆ 11,000 ಲೆವೆಲ್ನ ಬಂದು ಟೆಸ್ಟ್ ಆಗಿಬಿಟ್ಟಿದೆ ಮಿಡ್ ಕ್ಯಾಪ್ ನಿಫ್ಟಿ. ಇದು 11,000 ಅನ್ನೋದು ಒಂದು ಬೇಸ್ ಲೆವೆಲ್ ಆಗಿರಬೇಕು. ಸೊ ನೋಡೋಣ ಒಂದು ಪಾಸ್ ಡೇ ಆಗುತ್ತಾ ಸೋಮವಾರ ಏನು ಕತೆ ಅಂತ.
ಅಂತ ಇವ್ರದ್ದೆಲ್ಲ ಮಂತ್ಲಿ ಎಕ್ಸ್ಪೈರಿಗಳು ಈಗ ಸದ್ಯಕ್ಕೆ ಏನೂ ಇರೋದಿಲ್ಲ. ಅದೇ ರೀತಿಯಾಗಿ ಫಿನ್ ನಿಫ್ಟಿ ಈಗಲೂ ಕೂಡ ಆ ಕ್ಯಾಂಡ್ಲು ಮೇಲ್ಗಡೆನೇ ನಡೀತಾ ಇದೆ. ಇದರಲ್ಲೂ ಕೂಡ ಸೇಮ್ ಬ್ಯಾಂಕ್ ನಿಫ್ಟಿನ ಡಿಫೈನ್ ಮಾಡಿದಂಗೆ 23,500 22,800 ಈ ಒಂದು 700 ಪಾಯಿಂಟ್ಸಲ್ಲಿ ಒಂದು ಪಾಸ್ ಆಗ್ತಾ ಹೋಗ್ಬೋದು. ಇನ್ನೂ ಉಳಿಸ್ಕೊಂಡಿದ್ದಾರೆ ಟ್ರೆಂಡ್ ಲೈನ್ ಮೇಲ್ಗಡೆ ಫಿನ್ ನಿಫ್ಟಿನಲ್ಲಿ, ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಇಂಡಿಯಾ ವಿಕ್ಸು ಹೇಗೇನ್ 15 ಟಚ್ ಮಾಡಿದೆ ಇವತ್ತು, ಮತ್ತೆ ತಿರ್ಗಾ 14-15 ಅಲ್ಲೇ ಇದೆ ನಡೀತಾ ಇದೆ ನೋಡಿ. ವಿಕ್ಸು 14-13ಕ್ಕಿಂತ ಕೆಳಗಡೆ ಬರೋ ತನಕ ಮಾರ್ಕೆಟಲ್ಲಿ ಒಂದು ರಿಕವರಿ ಆಗುತ್ತೆ, ಏನೋ ಒಂದು ಪಾಸಿಟಿವಿಟಿ ಕಡೆ ಬರುತ್ತೆ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ವಾಲಟಿಲಿಟಿ ಕಟ್ಟಿಟ್ಟ ಬುಟ್ಟಿ, ಯಾಕಂದರೆ ವಿಕ್ಸೇ ಇಷ್ಟೊಂದು ಸ್ಪೈಕ್ಗಳನ್ನು ಮಾಡ್ತಾ ಇದೆ. ಹಾಗಾಗಿ ಹುಷಾರಾಗಿ ದಯವಿಟ್ಟು ಟ್ರೇಡ್ ಮಾಡೋದಾಗಲಿ ಇನ್ವೆಸ್ಟ್ ಮಾಡೋದಾಗಲಿ ನೋಡಿಕೊಂಡು ಮಾಡಬೇಕು. ಗೋಲ್ಡ್ ಹೇಗೇನು ಈ ಥರದ್ದೆಲ್ಲ ಸುದ್ದಿಗಳು ಬರ್ತಿರೋದ್ರ ಮಧ್ಯೆ ಗೋಲ್ಡು ಇನ್ನೂ ಕೂಡ ಯಥಾಸ್ಥಿತಿನ ಕಾಪಾಡ್ಕೊಂಡಿದೆ, ಮೇಲ್ಗಡೆನೇ ಕೂತಿದೆ ಗೋಲ್ಡು. ಅದೇ ರೀತಿಯಾಗಿ ಕ್ರೂಡು ಸೋಮವಾರ ಎಕ್ಸ್ಪೈರಿ, ಇಲ್ಲಿ ಒಂದು ಪಾಸಿಟಿವ್ ಬಯಾಸ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವಾಗ ಈ ಒಂದು ಝೋನ್ನ ಬ್ರೇಕ್ ಆಯಿತು ಅಲ್ಲಿ ನಾವು ಸ್ಟಾಪ್ ಲಾಸ್ನ ತೊಗೋಬೇಕಾಯಿತು. ನಾನೊಂದು ಕ್ರೂಡಲ್ ಟ್ರೇಡ್ ಇತ್ತು ನಂದು. ಬಟ್ ಇವಾಗ ವಾಪಸ್ ಏನು ಹೇಳಿದ್ದೀನಿ, ಅದೇ ಈಗ ವಾಪಸ್ ಬಂದ್ರು ಇವಾಗ ನೋಡಿ, ಇವತ್ತು ಅದು ಬಿಟ್ಟರೆ ಸೋಮವಾರ 2 ದಿನ ಇರುತ್ತೆ. ವಾಲ್ಯೂಮ್ಗಳು ನೋಡಿ ಮತ್ತೆ ಹೇಳಿದ್ದೀನಿ, ಕೆಲವೊಂದನ್ನೆಲ್ಲ ನೀವು ಇಂದ ಮನಿ ಏನಾದರೂ ಉಳಿಸ್ಕೊಂಡಿದ್ದೀನಿ ಅಂದರೆ ಪೊಸಿಷನ್ನ ಡೆಲಿವರಿ ತೊಗೋಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸೆಲ್ಲರ್ಸ್ ಆದರೂ ಅಷ್ಟೇ ಹುಷಾರಾಗಿರ್ತಾ ಹೋಗಬೇಕು ನೀವು. ಸೊ ನೋಡಿಕೊಂಡು ಟ್ರೇಡ್ ಮಾಡಿ ದಯವಿಟ್ಟು, ಇಲ್ಲ ಅಂತಂದರೆ ಇಂದ ಮನಿ ಉಳಿಸ್ಕೊಂಡ್ಬಿಟ್ರಿ ಅಂತಂದರೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಈಗ ವಾಪಸ್ಸು ಈ ಝೋನ್ ಒಳಗಡೆ ಬಂದು ಎಕ್ಸ್ಪೈರಿನ ಮುಗಿಸ್ತಾ ಹೋಗ್ಬೋದು. ಕ್ರೂಡು ಬಿಟ್ಕೊಡೋ ಥರ ಕಾಣಿಸ್ತಿಲ್ಲ, ಯಾಕಂದರೆ 6,100 ಸಪೋರ್ಟ್ ಝೋನ್ ಕೂಡ ನೋಡೋಣ ವಾಪಸ್ ಈ ತಿರ್ಗಾ ಈ ಝೋನನ್ನು ಇಲ್ಲೂ ಕೂಡ ನೋಡಿ ಇದೆ ಸೇಮ್ ನಿಫ್ಟಿ ಥರ ಒಂದು ಝೋನ್ ಮಾಡಿತ್ತು. ಆ ಝೋನಿಂದ ಯಾವಾಗ ಬಿಟ್ಟು ಬಂತು ಆಗ ಅಲ್ಲಿ ಕಣ್ಮುಚ್ಕೊಂಡು ಸ್ಟಾಪ್ ಲಾಸ್ ತೊಗೊಳ್ತಾ ಹೋಗಬೇಕು. ಇಲ್ಲಿ ವಾಪಸ್ ಈ ಝೋನಲ್ಲೇ ಉಳಿಬೋದು, ಏನು ಬೇಕಾದ್ರೂ ಆಗ್ತಾ ಹೋಗ್ಬೋದು, ಅದು ನೋಡ್ಕೊತ ಹೋಗೋಣಂತೆ. ಬೇಕಾದರೆ ನೀವು ನೋಡಿ ಸ್ಟಾಪ್ ಲಾಸ್ ತೊಗೊಂಡು ನೆಕ್ಸ್ಟ್ ಏನು ಮಾಡ್ಬೋದು, ನೆಕ್ಸ್ಟ್ ಮಂತಿನ ಪೊಸಿಷನ್ನ ರೋಲ್ ಓವರ್ ಮಾಡ್ಕೋಬೋದು. ಈ ಮಂತೇ ಆಗುತ್ತೆ ಅಂತ ಯಾಕೆ ನಾವು ಟೈಟಾಗಿ ಇಟ್ಕೊಂಡು ಕೂತ್ಕೋಬೇಕು. ಸೊ ನಿಮ್ಗೆ ಆಯಿತು ವ್ಯೂ ಪಾಸಿಟಿವ್ ಆಗಿ ಇದೆ ಅಂತಂದರೆ ಮಾರ್ಚಿಗೆ ಶಿಫ್ಟ್ ಆಗಿ ಲಾಸ್ ಬುಕ್ ಮಾಡಿಕೊಂಡು ಮಾರ್ಚಿಗೆ ಶಿಫ್ಟ್ ಆಗ್ತಾ ಹೋಗ್ಬೋದು. ಇನ್ನೊಂದು ಇಲ್ಲಿ ಆಪ್ಷನ್ ಬಯರ್ಸಿಗೂ ಅಷ್ಟೇ, ಇಲ್ಲಿ ಬೆಳಗ್ಗೆ ಹೇಳ್ತಿದ್ದಾಗ ಈಗ ಯಾವಾಗ ರಿಕವರಿ ಅಂತ ಬರುತ್ತೋ, ಒಂದು ಫ್ಲಾಟ್ ಝೋನ್ ಆಗುತ್ತೋ ಅಥವಾ ರಿಕವರಿ ಅಂತ, ಆಗ ಅಲರ್ಟ್ ಸಿಂಬಲ್ ಹೆಂಗೆ ಅಂತ ನಾವು ಮಾತಾಡ್ಕೊಂಡಿಲ್ವಾ ನೋಡಿ. ಇಲ್ಲಿ ಈ ಒಂದು ಹ್ಯಾಮರ್ ಕ್ಯಾಂಡಲ್ ಥರ ಮಾಡಿತ್ತು, ಅದನ್ನ ಬಿಟ್ಟು ಹೋಗೋಕ್ಕಾಗಿತ್ತು, ಆಗಿಲ್ಲ. ಆದರೆ ವಾಪಸ್ ನೋಡಿ 22,800 ಹಿಂದೆ ಹಾಕೊಂಡಿರೋಂಥ ಲೆವೆಲ್ಲು ಇಲ್ಲಿ ಬಂದ ತಕ್ಷಣ ಏನು ಮಾಡಬೇಕು, ನಾವು ಎಕ್ಸಿಟ್ ಮಾಡಬೇಕು. ಇಲ್ಲಿ ಪಾಸ್ ತೊಗೊಂತು ಮಾರ್ಕೆಟು ಎಲ್ಲ ಸರಿ, ಇನ್ನೂ ಕೆಳಗಡೆ ಹೋಗುತ್ತೆ ಅಂತ ಯಾರು ಇಟ್ಕೊಂಡಿದ್ರಿ ಅಂದರೆ ಇಷ್ಟೊಂದು ದೊಡ್ಡ ಕ್ಯಾಂಡಲ್ ಮಾಡ್ತಾರೆ ನೋಡಿ. ಈ ಬಸ್ ಸ್ಟ್ಯಾಂಡನ್ನು ತಿನ್ನೋ ಥರ ಕ್ಯಾಂಡಲ್, ಅಲ್ಲಿ ಎಕ್ಸಿಟ್ ಆಗಲಿಲ್ಲ ಅಂದರೆ ನೀವು ದೊಡ್ಡ ಲಾಸ್ನ ತೊಗೋಬೇಕಾಗುತ್ತೆ. ಯಾಕೆಂದರೆ ಆಪ್ಷನ್ ಬೈರ್ಸಿಗೆ ಏನಾಗುತ್ತೆ ಗೊತ್ತಾ, ಈ ಥರ ಬಂದಿರುತ್ತಲ್ಲ ಕ್ಯಾಂಡಲು, ಆವಾಗ ದೊಡ್ಡದಾಗಿ ಪ್ರೀಮಿಯಮ್ಗಳು ನಿಮ್ಮ ಕಡೆಗೆ ಬಂದಿರುತ್ತೆ. ಒಂಚೂರು ನಿಲ್ತು ಅಂದ್ರೂ ಕೂಡ ನಿಮಗೆ ಪ್ರೀಮಿಯಮ್ಗಳು ಕರೆಕ್ಟಾಗಿ ಬರುತ್ತೆ. ಸೇಮ್ ಸ್ಟೋರಿ ಏನು ಆಪ್ಷನ್ ಸೆಲ್ಲರ್ಸು ಯಾರೋ ಉದಾಹರಣೆಗೆ 22,800 ಬಿಟ್ಕೊಡೋಕೆ ಹೋಗೋದಿಲ್ಲ, ಇವತ್ತು ಹೆಂಗಿದ್ರು ಎಕ್ಸ್ಪೈರಿ ಇದೆ, 22,800 ಸೇವ್ ಅಂತ 22,800 ಪಿನ ನೀವು ಸೆಲ್ ಮಾಡಿದ್ರಿ ಅಂತ ಅನ್ಕೋಣ. ಇಷ್ಟು ದೊಡ್ಡ ಕ್ಯಾಂಡಲ್ ಬಂತು, ಅವಾಗ ನೀವು ಭಯ ಪಡ್ಕೋಬೇಕಂದ್ರೆ ನೋಡಿ ನೆಕ್ಸ್ಟ್ ಏನು ಮಾಡ್ತು, ಇಷ್ಟು ದೊಡ್ಡ ಕ್ಯಾಂಡಲ್ ಬಂದು 22,900 ಲೆವೆಲ್ಗೆ ಬಂತು. ನೀವೇನು ಮಾಡಬೇಕು, 22,900 ಲೆವೆಲ್ಗೆ ಬಂತು ಅಂತಂದಾಗ ನೋಡಿ, ಆ ಥರ ಬಂದಾಗ ಇಲ್ಲಿ 22,800 ನಿಮ್ಮದು ದೊಡ್ಡದಾಗಿ ಊದಿರುತ್ತೆ. ಆದರೆ ಏನು ಡಿಫ್ರೆನ್ಸ್, ಯಾಕೆ ಪ್ರಾಬಬಿಲಿಟಿ ಆಪ್ಷನ್ ಸೆಲ್ಲರ್ಸಿಗೆ ಜಾಸ್ತಿ ಅಂದರೆ ಆಪ್ಷನ್ ಬೈಯರ್ಸಿಗೆ ಸುಮ್ಮನೆ ನಿಂತ್ಕೊಂಡ್ರೂ ಸಾಕು ಏನಾಗ್ಬಿಡುತ್ತೆ, ತೀಟಾ ಡಿಕೆ ಆಗ್ತಾನೆ ಇರುತ್ತೆ. ಅದು ಆಪ್ಷನ್ ಸೆಲ್ಲರ್ಸಿಗೆ ವರದಾನ. ಅಂದರೆ ನಿಮಗೇನು ವಾಪಸ್ ಮೇಲ್ಗಡೆ 22,800 ನೀವೇನೋ ಸೆಲ್ ಮಾಡಿದ್ದೀರಾ ಅಂದರೆ 22,800 ಹತ್ರ ಬಂದು ಇಲ್ಲಿ ಎಲ್ಲಿ ಬೇಕಾದ್ರೆ ನಿಂತರೂ ಕೂಡ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಒಂದು ಅರ್ಧ ಗಂಟೆ 1 ಗಂಟೆ ನಿಂತ್ಕೊಂಡ್ರು ಕೂಡ ನಿಮಗೇನು ಪ್ರೀಮಿಯಮ್ ಏನು ಊದಿರುತ್ತೋ ಅದೆಲ್ಲ ವಾಪಸ್ಸು ಡಿಕೆ ಆಗ್ತಾ ಬರುತ್ತೆ. ಬಟ್ ಆಪ್ಷನ್ ಬೈಯರ್ಸಿಗೆ ಆ ಚಾನ್ಸ್ ಇಲ್ಲ, ನೀವು ಕಾಯಂಗಿಲ್ಲ. ಬಂದರೆ ನಿಮ್ಮ ಕಡೆ ಫ್ಲೋ ಅಲ್ಲಿ ಬಂದುಬಿಡಬೇಕು, ಇಲ್ಲ ಅಂದರೆ ನೀವು ಎಕ್ಸಿಟ್ ಮಾಡ್ಕೊಂಡ್ಬಿಡ್ಬೇಕು. ಕಾಯ್ತೀನಿ ಸ್ವಲ್ಪ ನೋಡ್ತೀನಿ ಅವೆಲ್ಲ ಮಾಡೋದು ಇಲ್ಲ. ಬಟ್ ಆಪ್ಷನ್ ಸೆಲ್ಲರ್ಸಿಗೆ ಅಟ್ಲೀಸ್ಟ್ ಅಡ್ಜಸ್ಟ್ಮೆಂಟ್ ನಾನು ಇನಿಷಿಯೇಟ್ ಮಾಡಬೇಕಾ, ಇನ್ನು ಹೆಡ್ಜಿಂಗ್ ತೊಗೊಂಡೇ ಇರಬೇಕು ನೋಡಿ. ಅದು ಬೇರೆ ಆ್ಯಂಗಲು, ನೇಕೆಡ್ ಪೊಸಿಷನ್ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಹೆಡ್ಜಿಂಗ್ ತೊಗೊಂಡಿದ್ರು ಕೂಡ ಓಕೆ, ನಂಗೆ ಇಲ್ಲಿ ಬರ್ತಾ ಇದೆ, ಇದನ್ನ ಶಿಫ್ಟ್ ಮಾಡಿಬಿಟ್ಟು ನಾನು ಕೆಳಗಡೆ ಹೋಗ್ತೀನಿ, ಅಥವಾ ನಾನು ಸಿ ಪೊಸಿಷನ್ ಇನ್ನೂ ಕೆಳಗಡೆ ಶಿಫ್ಟ್ ಮಾಡ್ಕೊತೀನಿ, ಮತ್ತೊಂದು ಮಾಡ್ತೀನಿ ಅನ್ನೋದಕ್ಕೆ ಒಂದು ಸ್ವಲ್ಪ ಟೈಮ್ ಇರುತ್ತೆ ಮಾರ್ಕೆಟ್ ಈ ಥರ ಉಳ್ಕೊಂಡ್ರೂ ಕೂಡ. ಬಟ್ ಆಪ್ಷನ್ ಬೈಯರ್ಸಿಗೆ ಅದಿರೋದಿಲ್ಲ. ಉಳ್ಕೊಂಡ್ರು ಅಂದ್ರೂ ಕೂಡ ನೀವು ನೆಗೆಟಿವ್ ಆಗಿದ್ದೀರಾ, ಯಾಕೆಂದರೆ ಆಪ್ಷನ್ ಬೈಯಿಂಗ್ ಈಸ್ ಆಲ್ ಅಬೌಟ್ ಡೈರೆಕ್ಷನಲ್. ಅಲ್ಲಿ ಪಾಸು ಉಳ್ಕೊಳೋದು ಅದಕ್ಕೆಲ್ಲ ಆಸ್ಪದನೇ ಇಲ್ಲ. ಡೈರೆಕ್ಷನ್ ಕೊಚ್ಕೊಂಡು ಒಂದೇ ಸಲ ಬರ್ತಾ ಇರಬೇಕು, ಬಂದರೆ ಮಾತ್ರ ನಿಮ್ಮ ಕಡೆಗೆ ಬರ್ತಾ ಹೋಗುತ್ತೆ, ಇಲ್ಲ ಅಂತಂದರೆ ಬರೋದಿಲ್ಲ. ಅದು ಎಸ್ಪೆಷಲಿ ಎಕ್ಸ್ಪೈರಿ ದಿನ ಟ್ರೇಡ್ ಮಾಡೋದು. ಇವತ್ತು ಎಕ್ಸ್ಪೈರಿ ಆಗಿರಲಿಲ್ಲ, ಹಾಗಾಗಿ ನಿಮ್ಮ ಕಡೆ ಇರುತ್ತೆ, ನೀವು ಆ ಚಾನ್ಸ್ನ ತೊಗೊಂಡು ಹೋಗ್ಬೋದು. ಬಟ್ ಎಕ್ಸ್ಪೈರಿ ದಿನ ಅಂತೂ ಇನ್ನೂ ತುಂಬ ವೇಗವಾಗಿ ನಿಮ್ಮ ವಿರುದ್ಧ ದಿಕ್ಕಿಗೆ ಓಡಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರನೇ ಆಪ್ಷನ್ ಸೆಲ್ಲರ್ಸಿಗೆ ಅಂದ್ಕೊಂಡಂಗೆ ಲೆವೆಲಲ್ಲಿ ಹೋದ್ರೂ ಒಳ್ಳೆಯದೇ, ಜೊತೆಗೆ ಅದೇ ಝೋನಲ್ಲಿ ನಿಂತರೂ ಓಕೆ. ಅಂದರೆ 2 ಚಾನ್ಸ್ ಇದೆ. ಬಟ್ ಆಪ್ಷನ್ ಬೈರ್ಸಿಗೆ ನೀವು ಅಂದ್ಕೊಂಡಿದ್ದ ಕಡೆ ಹೋಗಲೇಬೇಕು, ಹೋದರೆ ಮಾತ್ರ ನಿಮಗೆ ಪ್ರಾಫಿಟ್ಟು. ಆ ಕಡೆ ಹೋಗ್ತಾ ಇದೆ, ಇನ್ನೂ ನಿಧಾನಕ್ಕೆ ಹೋಗ್ತಾ ಇದೆ, ಹೋಗ್ಬೋದೇನೋ, ಅದೆಲ್ಲದಕ್ಕೂ ಏನು ಕೂಡ ಜಾಗ ಇರ್ತಾ ಹೋಗೋದಿಲ್ಲ. ಇದೆಲ್ಲ ಗೊತ್ತಿದೆ ನಿಮಗೆ. ಅದೇ ರೀತಿಯಾಗಿ ಯಾವುದು ಪೀಟರ್ ಲಿಂಚ್ ಅವ್ರದ್ದು ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಇತ್ತು, ಏನು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಸಾಮಾನ್ಯವಾಗಿ ಮಾಡುವಂಥ ತಪ್ಪು. ಕೆಲವೊಂದು ಸ್ಟಾಕ್ಗಳ ಬೆಲೆ ಯಾವಾಗಲೂ ಜಾಸ್ತಿನೇ ಇರುತ್ತಪ್ಪ ಈ ಥರ ಹೇಳೋದು, ಅದು ಕೂಡ ಒಂದು ತಪ್ಪು ಅಂತ ಹೇಳ್ತಾ ಹೋಗ್ತಾರೆ. ಅದು ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಐತೆ, ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಟಿ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ನ್ಯಾಚುರಲ್ ಗ್ಯಾಸು ಮೇಲ್ಗಡೆ ಹೋಗ್ತಾ ಇದೆ, ಒಂದು ಒಳ್ಳೆ ರೀತಿಯಲ್ಲಿ ಮೇಲ್ಗಡೆ ಹೋಗ್ತಾ ಇದೆ. 340 ಈ ಲೆವೆಲ್ಗಳನ್ನು ಟೆಸ್ಟ್ ಮಾಡೋ ಥರ ಕಾಣಿಸ್ತಾ ಇದೆ. ನೋಡ್ತೋಗೋಣ ಆ ಲೆವೆಲಿಗೆ ಹೋಗುತ್ತಾ ಅಂತ. ಅದೇ ರೀತಿಯಾಗಿ USD INR ಕೂಡ ಸ್ವಲ್ಪ ಅದೇ ಝೋನ್ 86 ಲೆವೆಲ್ನ ಮತ್ತೆ ವಾಪಸ್ ಬಂದು ಟೆಸ್ಟ್ ಮಾಡೋ ಥರ ಕಾಣಿಸ್ತಾ ಇದೆ. ನೋಡೋಣ. ವೀಕೆಂಡಲ್ಲೂ ಕೂಡ ಸುಮಾರು ನ್ಯೂಸ್ಗಳಿರ್ಬೋದು. ರಷ್ಯಾ ಜೊತೆ ಜಾಸ್ತಿ US ಅಲೈನ್ ಆಗ್ತಾ ಇರೋದು ನೋಡಿದ್ರೆ
ಚೈನಾನ ಸ್ವಲ್ಪ ಕಾರ್ನರಿಗೆ ತಳ್ಳೋಣ ಅನ್ನೋ ಥರ ಸ್ಟ್ರಾಟಜಿ ಕಾಣಿಸ್ತಾ ಇದೆ. US ವರ್ಸಸ್ ಚೈನಾ ಆಗೋ ಥರದ್ದು ಕಾಣಿಸ್ತಾ ಇದೆ. ರಷ್ಯಾದವರು ಹೌದಾ ನಿಜವಾಗ್ಲೂ ಮಾಡ್ತಾರಾ ಏನು ಕತೆ ಅಂತ ಇಂಡಿಯನ್ ದೃಷ್ಟಿಯಿಂದ ನೋಡೋದಾದರೆ ಕೆಲವರು ಹೇಳಿದ್ರಿ US ರಷ್ಯಾ ಎರಡು ಒಂದೇ ಆಯಿತು ಅಂದರೆ ಎರಡೂ ಕಡೆಯಿಂದಲೂ ನಾವು ಡಿಫೆನ್ಸ್ ಸೆಕ್ಟರ್ಲಿ ತುಂಬ ಡಿಪೆಂಡೆಂಟ್ ಆಗಿದ್ದೀವಿ. ಸೊ ಇಬ್ಬರು ಕೂಡ ನಮಗೆ ಏನಾದ್ರು ಸಹಾಯನ ಮಾಡ್ತಾ ಹೋಗ್ಬೋದು ಅದ್ರ ರಿಲೇಟೆಡ್ ಅಂತ. ಜೊತೆಗೆ ಚೈನಾನು ಕೂಡ ಸ್ವಲ್ಪ ಇವರಿಬ್ಬರು ಏನೋ ಒಂದಾಗ ಥರ ಕಾಣಿಸ್ತಾ ಇದ್ದಾರೆ ರಷ್ಯಾ US ಸ್ವಲ್ಪ ಇಂಡಿಯಾನಾದರೂ ನಮ್ಮ ಕಡೆ ಇಟ್ಕೊಂಡಿರಬೇಕು ಅಂತ ಅವರು ಕೂಡ ಸ್ವಲ್ಪ ಸಾಫ್ಟ್ ಕಾರ್ನರ್ ಆಗಕ್ಕೆ ಬರ್ಬೋದು. ಸೊ ಎರಡೂ ಕಡೆ ಪಾಸಿಟಿವಿಟಿ ನಮಗೆ ತೋರ್ಸೋಕ್ಕೆ ಶುರು ಮಾಡ್ಬೋದು ಅನ್ನೋ ಒಂದು ಸಿಚುವೇಶನ್ ಇದೆ. ಅಥವಾ ಡಿಪ್ಲೊಮಸಿ ಅನ್ನೋದು ತುಂಬ ಕಷ್ಟ ನೋಡಿ, ಇಬ್ಬರಿಗೂ ಕೂಡ ಅದು ಇಂಡಿಯಾ ಮೊದಲಿಂದನೂ ಸ್ವಾತಂತ್ರ್ಯ ಬಂದಾಗಿಂದನೂ ಚೆನ್ನಾಗಿ ನಿಭಾಯಿಸ್ಕೊಂಡು ಬಂದಿದೆ, ಎಲ್ಲರನ್ನೂ ಚೆನ್ನಾಗಿ ನಿಭಾಯಿಸ್ತಾರೆ. ಆದರೆ ಕೆಲವೊಂದು ಸಲ ಕಷ್ಟ ಈ ಥರ ನಡೀತಿದ್ದಾಗ ಒಬ್ಬರು ಹಿಂಗೆ ಮಾಡಬೇಡಿ ಒಬ್ಬರು ಹಿಂಗೆ ಅಂದಾಗ ಎಲ್ಲ ಕಂಟ್ರಿ ಮೇಲೂ ನಾವು ಡಿಪೆಂಡೆಂಟ್ ಆಗಿರೋದ್ರಿಂದ ಅದು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ನೋಡೋಣ ಇದನ್ನೆಲ್ಲ ಯಾವ ರೀತಿಯಾಗಿ ನಿಭಾಯಿಸ್ತಾರೆ ಅಂತ. ಈ ಜಿಯೋ ಪಾಲಿಟಿಕ್ಸು ತುಂಬ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ 2025ರಲ್ಲಿ. ಅದ್ರ ಮೇಲೆ ಸ್ಟಾಕ್ ಮಾರ್ಕೆಟಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು. ಇದಿನ್ನೂ ಬಿಗಿನಿಂಗ್, ಇನ್ನೂ ಪಿಕ್ಚರ್ ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಟ್ರಂಪ್ ಸುಮಾರು ಕಡೆ. ನೋಡೋಣ ಏನೇನೆಲ್ಲ ಆಗುತ್ತೆ, ಏನು ಕತೆ ಆಗುತ್ತೆ ಅನ್ನೋದನ್ನು ಗೊತ್ತಾಗ್ತಾ ಹೋಗುತ್ತೆ ಈ ವೀಕು. ಬಟ್ ಈ ವೀಕು ಜನರಲಿ ನೋಡೋದಾದರೆ ಈ ವರ್ಷ ಸ್ವಲ್ಪ ಮ್ಯೂಟೆಡ್ ಇಯರ್ ಆಗಿರುತ್ತೆ. ಅಂಟಿಲ್ ಜೂನ್ ತನಕನಾದರೂ ನೀವು ನೋಡ್ತಾ ಬರೋದಾದರೆ ತುಂಬ ಈ ಆಲ್ ಟೈಮ್ ಹೈನ ವಾಪಸ್ ಮಾರ್ಕೆಟ್ ತೊಗೊಂಡು ಹೋಗುತ್ತೆ ಅನ್ನೋವಂಥ ಸಿಚುವೇಶನ್ ತುಂಬ ಕಮ್ಮಿ ಕಾಣಿಸ್ತಾ ಇದೆ. ರಿಕವರಿ ಬರುತ್ತೆ, ಮತ್ತೊಂದೆಲ್ಲ ಆಗ್ಬೋದು, ಆದರೂ ತಿರ್ಗಾ ಆಲ್ ಟೈಮ್ ಹೈ ಕಡೆಗೆ ಈಸಿಯಾಗಿ ಮಾರ್ಕೆಟ್ ಹೋಗುತ್ತೆ, ಹಿಂದೆ ಹೋಗುತ್ತಾರ ಅನ್ನೋ ಸಿಚುವೇಶನ್ ಕಮ್ಮಿ ಇದೆ. ಸೊ ಯಾರಾದರೂ ಆ ಎಕ್ಸ್ಪೆಕ್ಟೇಷನಲ್ಲಿ ಇದ್ದೀರಾ ಅಂದರೆ ದಯವಿಟ್ಟು ಹುಷಾರಾಗಿರಿ. ಇನ್ವೆಸ್ಟ್ಮೆಂಟ್ ಖಂಡಿತವಾಗ್ಲೂ ಮಾಡಬೇಕು, ಪ್ರತಿಯೊಬ್ಬರು ಇನ್ವೆಸ್ಟ್ಮೆಂಟ್ನ ಮಾಡಲೇಬೇಕು, ಹೆದರ್ಕೊಳ್ಳೋ ಸಿಚುವೇಶನ್ ಅಲ್ಲ. ಆದರೆ ತುಂಬ ಚೂಸ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಮಯ ಇದು. ಸುಮ್ಮನೆ ಯಾವುದೋ ಒಂದು ಸ್ಟಾಕಲ್ಲಿ ಹೆಂಗಿದ್ರು ಯಾವಾಗ ಹೋಗುತ್ತೆ ಅಂತ ಇನ್ವೆಸ್ಟ್ ಮಾಡೋ ಕಾಲ ಹೋಗ್ತಾ ಇದೆ. ಯಾಕೆಂದರೆ ಮಾರ್ಕೆಟ್ನಲ್ಲಿ ಆ ಸೈಕಲ್ಲು ಚೇಂಜ್ ಆಗೋದು ಸಿಚುವೇಶನ್ಗಳು ಕಾಣಿಸ್ತಾ ಇದೆ. ಇದಿಷ್ಟು ಇವತ್ತಿನ ಚಾಷ್ಟಕ್ಕಾಗಿತ್ತು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಟರ್ಮ್ ಇನ್ಶೂರೆನ್ಸ್ ಯಾರಾದರೂ ಮಾಡಿಸಿಲ್ಲ ಅಂದರೆ ನೋಡಿ, ಎಲ್ಲದಕ್ಕೂ ಮಾರ್ಕೆಟ್ ಪೋರ್ಟ್ಫೋಲಿಯೋ ಇನ್ಶೂರೆನ್ಸ್ ಮಾಡಿಸೋಕ್ಕೆ ಹೆಡ್ಜಿಂಗ್ ಅಂತ ಬರುತ್ತೆ. ಲೈಫಿಗೆ ಆ ಥರ ಯಾರಿಗೂ ಆಗೋದು ಬೇಡ, ಬಟ್ ಲೈಫಿಗೂ ಕೂಡ ಒಂದು ಇನ್ಶೂರೆನ್ಸ್ ಬೇಕಲ್ವಾ. ಹಾಗಾಗಿನೇ ಟರ್ಮ್ ಇನ್ಶೂರೆನ್ಸ್ದು ಪ್ರತಿ ವಿಡಿಯೋದ ಕೆಳಗಡೆ ಆ ಒಂದು ಫಾರ್ಮ್ನ ಕೊಡ್ತಾ ಇರ್ತೀನಿ. ಆ ಫಾರ್ಮ್ನ ಫಿಲಪ್ ಮಾಡಿದ್ರೆ ಬಜಾಜ್ ಇನ್ಶೂರೆನ್ಸ್ ಸಿಬ್ಬಂದಿನೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ನ ಓಪನ್ ಮಾಡಿಕೊಡ್ತಾರೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡಿದ್ದೆ, ಯಾರಾದರೂ ನೋಡ್ಬೋದು. ಅದನ್ನು ಬೇಕಾದರೆ ಇನ್ಮೇಲಿಂದ ಪ್ರತಿ ವಿಡಿಯೋದ ಕೆಳಗೆ ಪಾಲಿಸಿ ಎಕ್ಸ್ಪ್ಲೇನ್ ಮಾಡೋ ವಿಡಿಯೋ ಜೊತೆಗೆ ಫಾರ್ಮ್ ಎರಡನ್ನೂ ಕೊಟ್ಟಿರ್ತೀನಿ. ದಯವಿಟ್ಟು ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತಗೊಳ್ಳಿ. 2025ರಲ್ಲಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡೋದ್ರ ಬಗ್ಗೆ ದಯವಿಟ್ಟು ಗಮನ ಕೊಡಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.